ಕರ್ತನ ಸ್ತೋತ್ರ ಹೋಗಲಿ. ಫಿಲಿಪ್ಪಿದವರು ಬರೆದ ಪತ್ರಿಕೆ, ಫಿಲಿಪ್ಪಿದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಸೊ ಕರ್ತನು ನಾವು ಧ್ಯಾನಿಸುವಂತ ಮಾತುಗಳನ್ನು ಆಶೀರ್ವದಿಸಲಿ. ಸೊ ಈಗ ಓದಲ್ಪಟ್ಟಂತ ವಚನ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಇದೇ ನಮ್ಗೆ ಇಡೀ ಪ್ರಸಂಗಕ್ಕೆ ಮೂಲ ವಾಕ್ಯ. ಪ್ರತಿ ವರ್ಷ ಗುಡ್ ಫ್ರೈಡೆ ದಿನ ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನು ಕುರಿತು, ಆತನ ಹೊಂದಿರುವಂತಹ ಶ್ರಮೆಗಳನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಇರ್ತೀವಿ. ಆತನ ಮಾಡಿರುವಂತ ತ್ಯಾಗ, ಆತನ ಹೇಗಿದ್ದ, ಹೇಗೆ ಬದುಕಿದ, ಆಮೇಲೆ ಪ್ರತಿ ಭಾನುವಾರ ಆರಾಧನೆಯಲ್ಲಿ ನಾವು ಕರ್ತನ ಬಗ್ಗೆ ಧ್ಯಾನಿಸ್ತಾ ಇರ್ತೀವಿ. ಆದ್ರೆ ಆತನ ಬಗ್ಗೆ ಧ್ಯಾನಿಸ್ತಾ ಇದೀವಿ, ಆತನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಆತನು ಹೊಂದಿರುವಂತ ಮನಸ್ಸು ನಮ್ಮಲ್ಲಿ ಎಷ್ಟು ಜನರಿಗಿದೆ? ಇವತ್ತು ಕ್ರಿಸ್ತನ ಶಿಲುಬೆ ಮರಣವನ್ನು ಕುರಿತು, ಆತನ ಪಟ್ಟಂತ ಹಿಂಸೆಗಳನ್ನು ಕುರಿತು, ಶಿಲುಬೆಯಲ್ಲಿ ಆತನ ಮಾಡಿದಂತ ನುಡಿದಂತ 7 ಮಾತುಗಳನ್ನು ನಾವು ಧ್ಯಾನಿಸುವಾಗ ನಾವಿಲ್ಲಿ ಗುರುತಿಸಬೇಕಾಗಿದ್ದೇನೆಂದ್ರೆ, ಅದು ಕ್ರಿಸ್ತನ 7 ಮಾತುಗಳು ಅಷ್ಟೇ ಅಲ್ಲ, ಕ್ರಿಸ್ತನ ತ್ಯಾಗ ಅಷ್ಟೇ ಅಲ್ಲ, ಆ ಕ್ರಿಸ್ತನ ಹಾಗೆ ನಾವು ಇವತ್ತಿದ್ದೀವ. ಕ್ರಿಸ್ತನ ಹೊಂದಿದಂತ ಆ ಮನಸ್ಸು, ಶಿಲುಬೆ ಮರಣವನ್ನು ಹೊಂದುವಾಗ ಕ್ರಿಸ್ತನ ಹೊಂದಿದಂತ ಆ ಮನಸ್ಸು ನಮ್ಮಲ್ಲಿದೆಯಾ ಅನ್ನೋ ಪರೀಕ್ಷೆಯ ಪ್ರಸಂಗ ಇದು. ಇಟ್ಸ್ ಎನ್ ಇಂಟ್ರೋಸ್ಪೆಕ್ಷನ್. ಸೊ ಈ ಎಲ್ಲಾ ಮಾತುಗಳು ಆದಷ್ಟು ನಾವು ಹೇಗೆ ನಮ್ಮನ್ನು ನಾವು ಕ್ರಿಸ್ತನ ಸ್ವರೂಪದಲ್ಲಿ ಮಾರ್ಪಡಿಸ್ಕೋಬೇಕು ಅನ್ನೋದನ್ನ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಈ ಪ್ರಸಂಗವನ್ನು ನಿಮಗೆ ಕೇಳಿಸ್ತಾನೆ. ಸೊ ಈ ಪ್ರಸಂಗದಲ್ಲಿ ನಾವು ಕ್ರಿಸ್ತನ ಶಿಲುಬೆಯಲ್ಲಿ ನೋಡಿದಂತ 7 ಮಾತುಗಳನ್ನ ಧ್ಯಾನಿಸ್ತೀವಿ. ಸೊ ನಮಗಿರುವಂತ ಸಮಯದಲ್ಲಿ ಸಾಧ್ಯವಾದಷ್ಟು ಬೇಗನೆ ನಾನು ಮುಗಿಸ್ತೇನೆ. ಕ್ರಿಸ್ತನ ಶಿಲುಬೆಯಲ್ಲಿ ನೋಡಿದಂತ 7 ಮಾತುಗಳನ್ನ ಡೈರೆಕ್ಟ್ ಆಗಿ ನಾವು ಮೊದಲನೇ ಮಾತಿಗೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯಲು ಅಂದನು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೋಡಿದಂತ ಮೊದಲನೇ ಮಾತು ಏನಂದ್ರೆ, ತಂದೆ ಅವರೇನು ಮಾಡುತ್ತಿರುವರೋ ಅವ್ರು ಅರಿಯರು, ಅವರನ್ನ ಕ್ಷಮಿಸು ಅಂತ ಯೇಸು ಸ್ವಾಮಿ ಹೇಳಿದ್ರು. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಎಷ್ಟೋ ಮಾತುಗಳನ್ನು ಹೇಳ್ದ. ಆದ್ರೆ ಕಡೆಯದಾಗಿ ನೋಡಿದಂತ 7 ಮಾತುಗಳು ಮನುಷ್ಯ ಜಾತಿಯನ್ನ ಬದಲಾಯಿಸುವಂತ ಮಾತುಗಳಾಗಿದ್ದಾವೆ. ಇವು ಎಲ್ಲಾ ಮನುಷ್ಯರ ಮನಸ್ಸನ್ನ ಪರಿವರ್ತಿಸುವಂತ ಮಾತುಗಳಾಗಿದ್ದಾವೆ. ಇದರಲ್ಲಿ ಮೊದಲನೇ ಮಾತು, ಇವ್ರೇನ್ ಮಾಡುತ್ತಿರುವರು, ಇವ್ರ ಅರಿಯರು, ಇವರನ್ನ ಕ್ಷಮಿಸು ಅಂತ. ಮೊಟ್ಟ ಮೊದಲನೇದಾಗಿ ನಾವು ಒಂದ್ಸಲ ಯೋಚನೆ ಮಾಡಿದ್ರೆ, ಶಿಲುಬೆ ಮರಣ ಅನ್ನೋದು ಯಹೂದ್ಯರ ಆಚಾರ ಅಲ್ಲ. ಅದು ಕ್ರೂಸಿಫಿಕೇಶನ್ ಅನ್ನೋದು ಜೂಯಿಶ್ ಕಲ್ಚರ್ ಅಲ್ಲ. ಯಹೂದ್ಯರ ಆಚಾರ ಏನು ಅಂತಂದ್ರೆ, ಯಾರಾದ್ರೂ ತಪ್ಪು ಮಾಡಿದ್ರೆ ಮೋಶೆ ಕಾಲದಿಂದ ಅವ್ರಿಗಿರುವಂತ ಆಚಾರ ಏನಂದ್ರೆ, ಕಲ್ಲಿಂದ ಹೊಡೆದು ಕೊಲ್ಲುವಂತ ಆಚಾರ ಅವ್ರದ್ದು. ಅದಕ್ಕೆ ನಾವು ಮೋಶೆ ಕಾಲದಲ್ಲಾಗ್ಲಿ, ಯೇಸು ಸ್ವಾಮಿಯ ಕಾಲದಲ್ಲಿ ವ್ಯಭಿಚಾರ ಮಾಡ್ತಾ ಸಿಕ್ಕಿಬಿದ್ದಂತ ಸ್ತ್ರೀಯರನ್ನು ಅವ್ರು ಕಲ್ಲಿಂದ ಕೊಲ್ಲಬೇಕಂತ ಪ್ರಯತ್ನ ಮಾಡ್ತಾರೆ. ಯೇಸು ಸ್ವಾಮಿನ ಕೂಡ ಎಷ್ಟೋ ಸಲ ಕಲ್ಲಿಂದ ಹೊಡೆದು ಕೊಲ್ಲಬೇಕಂತ ಪ್ರಯತ್ನ ಮಾಡ್ತಾರೆ. ಸ್ಟೆಫನನ್ನ ಕೂಡ ಕಲ್ಲಿಂದ ಹೊಡೆದೇ ಕೊಲ್ತಾರ ಅವರು. ಇದು ಜೂಯಿಶ್ ವೇ ಆಫ್ ಪನಿಷ್ಮೆಂಟ್. ಅವ್ರ ಆಚಾರದಲ್ಲಿ ಕಲ್ಲಿಂದ ಹೊಡೆದು ಶಿಕ್ಷಿಸುವಂತ ಪದ್ಧತಿ. ರೋಮಿಯರ ಕಲ್ಚರ್ ಏನು ಅಂತಂದ್ರೆ, ತಲೆ ಕತ್ತರಿಸಿ ಹಾಕುವ ಕಲ್ಚರ್. ಅಪೊಸ್ತಲರ ಕೃತ್ಯಗಳ 12ನೇ ಅಧ್ಯಾಯ 1-2 ನಿಮಿಷದಲ್ಲಿ ನೀವು ನೋಡಿದ್ರೆ, ಅಲ್ಲಿ ಒಬ್ಬರನ್ನ ತಲೆ ಕತ್ತರಿಸಿ ಅವ್ರನ್ನ ಸಂಹರಿಸೋದನ್ನ ಕಾಣ್ತೀವಿ. ರೋಮನ್ ಕಲ್ಚರ್ ಏನಂದ್ರೆ ತಲೆ ಕತ್ತರಿಸೋದು. ಆದ್ರೆ ಕ್ರೂಸಿಫಿಕೇಶನ್ ಎಲ್ಲಿಂದ ಬಂತು ಅಂತಂದ್ರೆ, ಇದು ಗ್ರೀಕರ ಕಲ್ಚರ್ ಇದು. ಅವರು ಒಬ್ಬ ಅಪರಾಧಿಯನ್ನ ಶಿಕ್ಷಿಸುವಂತ ಅತಿ ಭಯಂಕರವಾದ ಶಿಕ್ಷೆ ಯಾವ್ದಂದ್ರೆ ಕ್ರೂಸಿಫಿಕೇಶನ್. ಇದನ್ನ ರೋಮಿಯರಿಗೆ ಹಾಕೋದಿಲ್ಲ ಈ ಶಿಕ್ಷಣ. ಅದಕ್ಕೆ ಯೇಸು ಸ್ವಾಮಿನ ಹಿಡಿದು ಬಂದಾಗ ಪಿಲಾತನು ಅನೇಕ ಸಾರಿ ಯೇಸು ಸ್ವಾಮಿನ ಕೇಳ್ತಾನೆ, ನೀನು ಯಾರು ಅಂತ. ಯಾಕಂತಂದ್ರೆ ಒಂದು ವೇಳೆ ಈತನು ರೋಮಿಯ ಪೌರಸ್ಥನಾದ್ರೆ ಈತನಿಗೆ ಶಿಲುಬೆ ಮರಣ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟೋ ಸಲ ಒತ್ತಾಯದಿಂದ ಕೇಳ್ತಾನೆ, ನೀನು ಯಾರು ಅಂತ ಹೇಳಿ. ಅಷ್ಟು ಭಯಂಕರವಾದ ಈ ಕ್ರೂಸಿಫಿಕೇಶನ್ ಅನ್ನೋದು ಶಿಕ್ಷೆಯಲ್ಲಿ ಅತಿ ಭಯಂಕರವಾದ ಶಿಕ್ಷೆ. ಅಂತ ಶಿಕ್ಷೆನ ಯೇಸು ಸ್ವಾಮಿ ಹಾಕಿದ್ರು. ಯೇಸು ಸ್ವಾಮಿ ಹಾಕಿದಾಗ ಆತನ ಶಿಲುಬೆಯಲ್ಲಿ ಹಾಕಿ ಆತನನ್ನ ಕೊರಡೆಗಳಿಂದ ಹೊಡೆದು ಮುಳ್ಳಿನ ಕಿರೀಟವಿಟ್ಟು ಆತನ ಶಿಲುಬೆಯಲ್ಲಿ ತೂಗಣಿಸಿ ಹಾಕಿದಾಗ ಆತನ ನುಡಿದಂತ ಮೊದಲನೇ ಮಾತನ್ನು ಗೊತ್ತಾ, ತಂದೆ ಇವ್ರು ಏನ್ ಮಾಡುತ್ತಿರುವರು, ಇವರನ್ನ ಕ್ಷಮಿಸು ಅಂತ. ಮೊಟ್ಟ ಮೊದಲನೇದಾಗಿ ಯಾಕೆ ಕ್ಷಮಿಸ್ತಾ ಇದ್ದಾನೆ ಅಂತ ನಾವು ಬೈಬಲ್ ಅಲ್ಲಿ ನೋಡಿದ್ರೆ, ಹೇಬೆಲನ ರಕ್ತವನ್ನು ಕೈಯನನ್ನು ಸುರಿಸಿದಾಗ ದೇವರು ಸುಮ್ಮನಿರಲಿಲ್ಲ.
ಹೇಬೆಲನ ರಕ್ತವನ್ನು ಕೈಯಲ್ಲಿ ಸುರಿಸಿದಾಗ ಆ ರಕ್ತ ನಿಮಿತ್ತವಾಗಿ ಹೇಬೆಲನನ್ನ ದೇವರು ಶಿಕ್ಷಿಸಿದ ತಕ್ಷಣ ಇಮಿಡಿಯೇಟ್ಲಿ. ಹಾಗೆ ನಾವು ನಾಬೋತನ ರಕ್ತವನ್ನು ಸುರಿಸಿದಂತ ಇಜೆಬೆಲನ್ನು ಕೂಡ ದೇವರು ಸುಮ್ಮನೆ ಬೀಳಿಲ್ಲ, ಅವಳನ್ನು ಶಿಕ್ಷಿಸಿದ. ಹೇಬೆಲನ ರಕ್ತವನ್ನು ಮೊದಲುಗೊಂಡು ಬರಕಿಯ ಮಗನಾದ ಜಕರಣ್ಣವರೆಗೂ ಸುರಿಸಲ್ಪಟ್ಟಂತ ಎಲ್ಲಾ ನೀತಿವಂತ ರಕ್ತಕ್ಕೆ ದೇವರು ನ್ಯಾಯ ತೀರಿಸಿದ. ಆದ್ರೆ ನೀತಿವಂತರಿಗೆ ನೀತಿವಂತನಾದಂತ ಕ್ರೈಸ್ತನ ರಕ್ತವನ್ನು ಸುರಿಸಲ್ಪಟ್ಟಾಗ ದೇವರು ಯಾಕೆ ಸುಮ್ಮನಿದ್ದ? ದೇವರು ಯಾಕೆ ಸುಮ್ಮನಿದ್ದ? ಒಬ್ಬ ನೀತಿವಂತನ ಹೇಬೆಲನ್ನು ಕೊಂದಾಗ ದೇವರು ಪ್ರಶ್ನೆ ಮಾಡಿದ, ದೇವರು ಈ ಲೋಕಕ್ಕೆ ಅಧಿಪತಿ ನೀತಿವಂತನಿಗೆ ನೀತಿವಂತನಾದಂತ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಮೌನವಾಗಿರ್ಲಿಕ್ಕೆ ಕಾರಣವೇನಂದ್ರೆ ನೀನು ನಾನೇ. ನಮಗಾಗಿ ಒಂದು ವೇಳೆ ಆತನ ಶಿಲುಬೆಗೆ ತಾನು ಪ್ರಾಣ ಕೊಡ್ಲಿಲ್ಲ ಅಂದ್ರೆ ನಿನಗೆ ನನಗೆ ವಿಮೋಚನೆ ಇಲ್ಲ, ನಮಗೆ ರಕ್ಷಣೆ ಇಲ್ಲ. ಇವತ್ತು ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಂತೆ ದಿನವನ್ನು ನಾವು ಗುಡ್ ಫ್ರೈಡೆ ಅಂತ ಕರಿತೀವಿ. ಆತನ ಶಿಲುಬೆಗೆ ಹಾಕಿಸಲ್ಪಟ್ಟಾಗ ಅದು ಬ್ಯಾಡ್ ಫ್ರೈಡೆ ಆಗಿರ್ಬೇಕಲ್ಲ, ಬ್ಲಾಕ್ ಫ್ರೈಡೆ ಆಗಿರ್ಬೇಕು. ಆದ್ರೆ ಗುಡ್ ಫ್ರೈಡೆ ಅಂತ ಅನ್ಲಿಕ್ಕೆ ಕಾರಣ ಏನಂದ್ರೆ ಆತನ ಶಿಲುಬೆಗೆ ಹಾಕಿಸಲ್ಪಟ್ಟ, ಆದ್ರೆ ಆತನ ಮರಣದಿಂದ ಮನುಷ್ಯ ಜೊತೆ ಎಲ್ಲರಿಗೂ ರಕ್ಷಣೆ ಉಂಟಾಯ್ತು. ಅದಕ್ಕೆ ಅದು ಗುಡ್ ಫ್ರೈಡೆ ಆಯ್ತಾರೆ. ಸೊ ಯೇಸು ಸ್ವಾಮಿ ನೋಡಿದಂತೆ ಈ ಮೊದಲನೇ ಮಾತು, ಇವ್ರು ಏನು ಮಾಡ್ತಿರೋರು, ಇವ್ರು ಅರಿಯರು. ನಿಜವಾಗ್ಲೂ ಅವ್ರ ಅರಿಯರ? ಅವ್ರಿಗೆ ಗೊತ್ತಿಲ್ವೋ ಅವ್ರು ಏನ್ ಮಾಡ್ತಾ ಇದಾರೋ ಅಂತ ಒಂದ್ಸಲ ನಾವು ಪರೀಕ್ಷೆ ಮಾಡಿದ್ರೆ ಅವ್ರಿಗೆ ಗೊತ್ತಿದ್ದೇ ಶಿಲುಬೆಗೆ ಹಾಕಿದ್ದಾರೆ. ಯಹೂದ್ಯರು, ಮಹಾಯಾಜಕರು ಇವರೆಲ್ಲ ಇವತ್ತನ ಯೇಸು ಸ್ವಾಮಿ ಅಂತ ಗೊತ್ತಿದ್ದೇ ಶಿಲುಬೆಗೆ ಹಾಕಿದ್ದಾರೆ. ಪಿಲಾತನು ಈ ತರ ನಿರಪರಾಧಿಯೆಂದು ಗೊತ್ತಿದ್ದೇ ಶಿಲುಬೆಗೆ ಹಾಕಿದ. ಆದ್ರೂ ಯೇಸು ಸ್ವಾಮಿ ಬೀಳ್ತಾ ಇದ್ದಾನೆ, ಇವ್ರೇನ್ ಮಾಡ್ತಿರೋರು, ಇವ್ರ ಅರಿಯರು, ಇವರನ್ನ ಕ್ಷಮಿಸ್ತಾರೆ. ಇದನ್ನ ಹೇಳಲಿಕ್ಕೆ ಕಾರಣವೇನು ಅಂತ ನಾವು ಒಂದ್ಸಲ ವಾಕ್ಯದಲ್ಲಿ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲದೆ ಮಾಡಿದಾರ ಅಂತಂದ್ರೆ ಅಪೊಸ್ತಲ ಕೃತ್ಯಗಳು 2:23 ವಚನ ಓದೋಣ. ಅಪೊಸ್ತಲ ಕೃತ್ಯಗಳು 2:23 ವಚನ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಇಲ್ಲಿ ಅದ್ಭುತವಾದ ಮಾತು ನೋಡ್ರಿ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು. ಹೇಗೆ ಒಪ್ಪಿಸಲ್ಪಟ್ಟ ಯೇಸು ಸ್ವಾಮಿ? ಯಾರ ಉದ್ದೇಶವಾಗಿದ್ದು ಯೇಸು ಸ್ವಾಮಿ ಶಿಲುಬೆಗೆ ಹಾಕಿಸಲ್ಪಡೋದು, ಶಿಲುಬೆ ತನ್ನ ಪ್ರಾಣವನ್ನು ಕೊಡೋದು ಯಾರು ಮಾಡಿದ್ದು? ಯಾರ ಉದ್ದೇಶವಾಗಿತ್ತು? ದೇವರ ಉದ್ದೇಶ, ದೇವರ ಸ್ಥಿರ ಸಂಕಲ್ಪವಾಗಿತ್ತದು. ಮನುಷ್ಯರ ಜಾತಿಯ ರಕ್ಷಣೆಗೆ ದೇವರು ಉದ್ದೇಶ ಪಟ್ಟಂತ ಕೆಲಸವಿದು. ಇದು ಇವ್ರದಲ್ಲ, ಇದು ಇವರೇ ತಿಳ್ಕೊಂಡಿದ್ದಾರೆ. ನಾವು ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ತಾ ಇದೀವಿ, ನಾವು ಯೇಸು ಸ್ವಾಮಿನ ಕೊಲ್ತಾ ಇದೀವಿ ಅಂತ ತಿಳ್ಕೊಂಡ್ರು. ಆದ್ರೆ ಇದು ಇವ್ರ ಉದ್ದೇಶ ಇರ್ಲಿಲ್ಲ, ಇದು ಇವ್ರ ಆಲೋಚನೆ ಆಗಿರ್ಲಿಲ್ಲ. ಇದು ಆಕ್ಚುಲಿ ದೇವರ ಉದ್ದೇಶ, ಇದು ದೇವರ ಆಲೋಚನೆ ಇದು. ಅದಕ್ಕೆ ನೋಡ್ರಿ, ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನ ಶಿಲುಬೆಗೆ ಹಾಕಿಸಿ ಕೊಂದಿರಿ. 3:17 ವಚನ ನೋಡೋಣ. ಈಗ 3:17 ವಚನ. ಸಹೋದರರೇ, ಅದರಲ್ಲಿ ನೀವು ಆ ಕಾರ್ಯವನ್ನು ತಿಳಿಯದೇ ಮಾಡಿದ್ದೀರೆಂದು ಬಲ್ಲೆನು. ಏನು ತಿಳಿಯದೆ ಮಾಡಿದ್ದಾರೆ? ಇವ್ರಿಗೆ ಗೊತ್ತಿಲ್ಲದೇ ಈತನ ದೇವರ ಮಗನು, ಈತನ ಮರಣದಿಂದ ಲೋಕಕ್ಕೆ ರಕ್ಷಣೆ ಆಗುತ್ತೆ ಅಂತ ಗೊತ್ತಿಲ್ಲದೆ, ಇದು ದೇವರ ಉದ್ದೇಶ, ದೇವರ ಚಿತ್ತ ಅಂತ ಗೊತ್ತಿಲ್ಲದೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕೋದ್ರ ಮುಖಾಂತರ ಏನ್ ಮಾಡಿದ್ರು ಗೊತ್ತಾ? ಇವರು ದೇವರ ಚಿತ್ತವನ್ನು ನೆರವೇರಿಸಿದ್ರು. ಎಷ್ಟು ಅದ್ಭುತ ನೋಡ್ರಿ. ಕೆಟ್ಟ ಸ್ಥಿತಿಗಳಲ್ಲೂ ದೇವರು ಒಳ್ಳೆದನ್ನೇ ಹೇಗೆ ತರ್ತಾ ಇದ್ದಾನೆ. ಅವ್ರಿಗೆ ಗೊತ್ತಿಲ್ಲದೆ ಕ್ರಿಸ್ತನ ಶಿಲುಬೆಗೆ ಹಾಕಿದ್ದಾರೆ, ಆದ್ರೆ ಗೊತ್ತಿಲ್ಲದನೆ ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು ನೆರವೇರಿಸಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋ ಉದ್ದೇಶ ಏನಂದ್ರೆ, ಇವರು ತಂದೆ ಗೊತ್ತಿಲ್ಲದೆ ನಿನ್ನ ಚಿತ್ತವನ್ನೇ ನೆರವೇರಿಸ್ತಾ ಇದ್ದಾರೆ, ಹಾಗಾಗಿ ಇವರನ್ನ ಕ್ಷಮಿಸು ಅಂತ. ಹಾಗೆ 13:27 ವಚನ ನೋಡೋಣ. 13:27 ವಚನ. ಯೆರೂಸಲೇಮಿನಲ್ಲಿ ವಾಸವಾಗಿರುವವರು, ಅವರ ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ಸಭಾ ದಿನದಲ್ಲಿ ಪಾರಾಯಣವಾಗುವ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ ಆತನನ್ನು ಅಪರಾಧಿ ಎಂದು ತೀರ್ಮಾನ ಮಾಡಿ ಆ ವಾಕ್ಯಗಳನ್ನೇ ಗೊತ್ತಿಲ್ಲ. ಎಷ್ಟು ಅದ್ಭುತ ನೋಡ್ರಿ. ಅವ್ರಿಗೆ ಗೊತ್ತಿಲ್ಲದೇ ಕ್ರಿಸ್ತನ ಶಿಲುಬೆಗೆ ಹಾಕಿದ್ದಾರೆ, ಆದ್ರೆ ಗೊತ್ತಿಲ್ಲದೇ ದೇವರ ಉದ್ದೇಶವನ್ನು ನೆರವೇರಿಸಿದ್ದಾರೆ. ಹಾಗೆ ಬೆಳೆದ ಮಕ್ಕಳು, ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಾರಿ ಅನೇಕ ವ್ಯಕ್ತಿಗಳು ನಮ್ಮ ಕೆಟ್ಟದ್ದನ್ನ ಬಯಸೋರಿದ್ದಾರೆ, ನಮ್ಮನ್ನ ನಾಶವನ್ನು ಬಯಸೋರಿದ್ದಾರೆ, ನಮಗೆ ಎಷ್ಟೋ ಅಪಕಾರಗಳನ್ನ ಮಾಡ್ತಾರೆ, ಮೋಸ ಮಾಡ್ತಾರೆ, ನಮ್ಮನ್ನು ತಳ್ಳಿ ಹಾಕ್ತಾರೆ.
ಇಂಥ ಕಾರ್ಯಗಳನ್ನ ಎಷ್ಟೋ ಜನ ಮಾಡ್ತಾರೆ. ಅಂತ ಸ್ಥಿತಿಗಳಲ್ಲಿ ನಾವು ಗ್ರಹಿಸಬೇಕಾಗಿದೆ ಏನಂದ್ರೆ, ಇವ್ರು ಗೊತ್ತಿಲ್ಲದೇನೆ ನಿಮ್ಮನ್ನ ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಗೊತ್ತಿಲ್ಲದೆ ನಿಮಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ನೋವನ್ನು ಕೊಡ್ತಾ ಇದ್ದಾರೆ. ಹಾಗೆ ಮಾಡೋದ್ರ ಮುಖಾಂತರ ನಿಮ್ಮನ್ನ ಕ್ರಿಸ್ತನಲ್ಲಿ ಬಲಪಡಿಸ್ತಾ ಇದ್ದಾರೆ. ಇವತ್ತು ಅನೇಕ ಕ್ರಿಸ್ತ ವಿರೋಧಿಗಳು ಸಭೆಗಳ ಮೇಲೆ ಹಿಂಸೆ ಮಾಡ್ತಾ ಇದ್ದಾರೆ, ವಿಶ್ವಾಸಿಗಳನ್ನ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ಹಿಂಸೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅದರೆಲ್ಲ ಆಗುವಂತ ದೊಡ್ಡ ಉದ್ದೇಶವೇನು ಗೊತ್ತಾ? ಅದರ ಮುಖಾಂತರ ಹೆಸರಿಗೆ ಮಾತ್ರ ಕ್ರಿಸ್ತ ನಂಬಿದಂತವರೆಲ್ಲ ಹಿಂದೋಗ್ತಾ ಇದ್ದಾರೆ. ಆದ್ರೆ ನಿಜವಾದಂತ ಕ್ರಿಸ್ತನ ವಿಶ್ವಾಸಿಗಳು ಮಾತ್ರ ನಿಲ್ತಾ ಇದ್ದಾರೆ. ಅವ್ರು ಮಾತ್ರ ನಿಲ್ತಾ ಇದ್ದಾರೆ. ಹಿಂಸೆಗಳು ಹೆಚ್ಚಾದಾಗ ನೀವು ಸಹಜವಾಗಿ ಮಾಡುವಂತ ಪ್ರಾರ್ಥನೆಗಿಂತ ಹೆಚ್ಚಾಗಿ ಯಾವಾಗ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಪ್ರಾಬ್ಲಮ್ ಇದ್ದಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ, ಇಲ್ದಾಗ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇದ್ದಾಗ ಸಮಸ್ಯೆಗಳು ನಿಮ್ಮನ್ನ ದೇವರಿಗೆ ಇನ್ನೂ ಸಮೀಪಸ್ಥರನ್ನಾಗಿ ಮಾಡ್ತಾರೆ. ಅದನ್ನ ಗ್ರಹಿಸಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾಗ್ಲಿ, ಇಕ್ಕಟ್ಟುಗಳಾಗ್ಲಿ, ಹಿಂಸೆಗಳಾಗ್ಲಿ ಬಂದಾಗ ಇದು ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕೆ, ದೇವರ ಮಹಿಮೆಗಾಗಿ ನಡೀತಾ ಇದೆ ಅಂತ ನೀವು ಸಂತೋಷದಿಂದ ಅದನ್ನು ಸ್ವೀಕರಿಸಬೇಕೇ ಹೊರತು ದೇವರ ಮುಂದೆ ಹೋಗಿ ದೇವರನ್ನ ಪ್ರಶ್ನಿಸುವಾಗ. ಕೆಲವೊಂದ್ಸಲ ಯಾಕೆ ಸಮಸ್ಯೆಗಳು ಬರ್ತಾವ ಅಂತ ಯೋಚನೆ ಮಾಡಿದ್ರೆ, ಒಂದು ವ್ಯಕ್ತಿ 10ನೇ ಮಾಡಿಯಲ್ಲಿ ಮೇಲ್ಗಡೆ ನಿಂತಿರ್ತಾನೆ ಯಜಮಾನ, ಕೆಳಗಡೆ ಕೆಲಸ ಮಾಡುವಂತವ್ರು ಕೆಲಸ ಮಾಡ್ತಾ ಇದ್ದಾನೆ. ಮೇಲಿಂದ ಯಜಮಾನ ಕರೆದ್ರು, ಇವನಿಗೆ ಕೇಳಿಸ್ಲಿಲ್ಲ. ಒಂದ್ಸಲ ಕರೆದ್ರು, 2 ಸಲ ಕರೆದ್ರು, ಕೇಳಿಸ್ಲಿಲ್ಲ. ಅದಕ್ಕೆ ಮೇಲಿಂದ ಯಜಮಾನ ಒಂದ್ ಕಲ್ ತೆಗೆದು, ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಯಾಕೆ ಸಮಸ್ಯೆಗಳು ಬರ್ತಾವ. ಅಲ್ಲೆಲ್ಲೂಯ್ಯ. ಇಲ್ಲಿ ನಾವು ನೋಡ್ತಾ ಇರೋದು, ಯೇಸು ಸ್ವಾಮಿ ಮೊದಲನೇ ಸಲ ಬಂದಾಗ ಆತನ ಮಾಡಿರುವಂತ ಕಾರ್ಯಗಳನ್ನು ನೋಡಿದ್ರೆ, ಇದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂತಂದ್ರೆ, ಯೋಸೇಫನ ಜೀವನದಲ್ಲಿ ಕೂಡ ತನ್ನ ಸಹೋದರರು ಯೋಸೇಫನನ್ನ ಅನ್ಯಾಯದಿಂದ ಹೊಡೆದು ಆತನನ್ನ ಇಸ್ಮಾಯಿಲರಿಗೆ ಮಾರಿಬಿಟ್ಟು ಕಡೆಗೆ ಆತನ ಐಗುಪ್ತಕ್ಕೆ ದಾಸತ್ವದಲ್ಲಿ ಹೋಗುವಂಗ ಮಾಡಿದರು. ಅವನಿಗೆ ಹಾನಿ ಮಾಡಿದ್ರು ಅವರು. ಆದ್ರೆ ದೇವರು ಅದನ್ನ ಏನ್ ಮಾಡ್ದ ಅಂತ ಒಂದ್ಸಲ ನೋಡಿದ್ರೆ, ಆದಿಕಾಂಡ 50ನೇ ವಚನ. ಆದಿಕಾಂಡ 50ನೇ ವಚನ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವಾದರೂ ನನಗೆ ಕೇಡಾಗಬೇಕಂತ ಸಂಕಲ್ಪಿಸಿದಿರಿ, ಆದ್ರೆ ದೇವರು ಏನ್ ಮಾಡ್ತಾ ಇದಾನ? ನನಗೆ ಮೇಲಾಗಿ ಮಾಡ್ದ. ಪ್ರಿಯರ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಬಂಧುಗಳಾಗ್ಲಿ, ನಿಮ್ಮ ಮಿತ್ರರಾಗ್ಲಿ, ನಿಮ್ಮ ಕೆಲಸ ಮಾಡದ ಸ್ಥಳದಲ್ಲಾಗ್ಲಿ, ನಿಮ್ಮ ಶತ್ರುಗಳಾಗ್ಲಿ ನಿಮಗೆ ಹಾನಿ ಮಾಡ್ಲಿಕ್ಕೆ ಅವ್ರು ಏನು ಪ್ರಯತ್ನ ಮಾಡಿದ್ರು ಅದು ನಿಮಗೆ ಮೇಲೆ ಆಗುತ್ತೆ. ಹಲ್ಲೆಲೂಯಾ. ಯಾವ ಹಾನಿ ಮಾಡ್ಲಿ ಅವರು, ನಿಮ್ಮ ಮೇಲಿಗೆ ಅದು ನಿಮಗೆ ಉಪಕಾರ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನ ದೇವರ ಆಶೀರ್ವಾದಕ್ಕೆ ಇನ್ನು ಸಮೀಪಸ್ಥರನ್ನಾಗಿ ಮಾಡ್ತಾ ಇದ್ದಾರೆ. ಇದನ್ನು ಗ್ರಹಿಸೋಣ. ಯೇಸು ಸ್ವಾಮಿ ಅವ್ರನ್ನ ಕ್ಷಮಿಸೋದಕ್ಕೆ ಉದ್ದೇಶ ಏನಂದ್ರೆ, ಅವ್ರು ಗೊತ್ತಿಲ್ಲದೆ ದೇವರ ಉದ್ದೇಶವನ್ನೇ ನೆರವೇರಿಸ್ತಾ ಇದ್ದಾರೆ. ಎರಡನೇದು, ಯೇಸು ಸ್ವಾಮಿ ಕ್ಷಮಿಸೋದಕ್ಕೆ ಕಾರಣವೇನು? ಇಲ್ಲಿ ಒಂದು ಅದನ್ನ ಮಾಡುವಂತ ಪ್ರಾರ್ಥನೆಯಲ್ಲಿ ಒಂದು ವಿಶಿಷ್ಟತೆ ನಾವು ನೋಡಿದ್ರೆ, ಎಷ್ಟೋ ಸಲ ಯೇಸು ಸ್ವಾಮಿ ಕಡೆ ಎಷ್ಟೋ ಜನ ರೋಗಿಗಳನ್ನ ಕರ್ಕೊಂಡು ಬಂದಾಗ, ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಯೇಸು ಸ್ವಾಮಿ ಮುಂದೆ ಕರ್ಕೊಂಡು ಬಂದಾಗ ಯೇಸು ಸ್ವಾಮಿ ಆತನಿಗೆ ಹೇಳಿದ ಮಾತೇನು? ಮಗನೇ, ನಿನ್ನ ತಪ್ಪುಗಳು ಕ್ಷಮಿಸಲ್ಪಟ್ಟಿದ್ದಾವೆ. ತಪ್ಪುಗಳನ್ನ ಕ್ಷಮಿಸುವಂತ ಅಧಿಕಾರ ಹೊಂದಿದಂತ ಕ್ರಿಸ್ತನು ಶಿಲುಬೆಯಲ್ಲಿ ಮಾತ್ರ ಆತನ ಶಿಲುಬೆಗೆ ಹಾಕಿದವ್ರನ್ನ ನೋಡಿ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಟ್ಟಿದ್ದಾವೆ ಅಂತ ಹೇಳಿಲ್ಲ. ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಟ್ಟಿದ್ದಾವೆ ಅಂತ ಹೇಳಿಲ್ಲ. ಆದ್ರೆ ಏನಂತ ಹೇಳ್ದ? ತಂದೆ ಇವರನ್ನ ಕ್ಷಮಿಸುವಂತ. ಯಾಕೆ ಕ್ಷಮಿಸಲಿಲ್ಲ? ಕ್ಷಮಿಸುವಂತ ಅಧಿಕಾರ ಹೊಂದಿದಂತ ಕ್ರಿಸ್ತನು ಅವರನ್ನು ಯಾಕೆ ಕ್ಷಮಿಸಲಿಲ್ಲ? ಇದಕ್ಕೆ 2 ಕಾರಣಗಳಿದ್ದಾವೆ. ಒಂದು, ಯೇಸು ಸ್ವಾಮಿ ಯಾವ ತಪ್ಪುಗಳನ್ನ ನಮಗೆ ಕ್ಷಮಾಪಣೆ ನೀಡೋದು ಎಲ್ಲರಿಗೂ ರೆಡಿ ಆಗಿದೆ. ಆದ್ರೆ ಯಾರು ಕ್ರಿಸ್ತನ ಮುಂದೆ ಬಂದು ತಾವು ಪಾಪಿಗಳನ್ನು ಅರಿಕೆ ಮಾಡೋದಿಲ್ಲ, ದೇವರವರನ್ನ ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಯು ಕ್ಯಾನಾಟ್ ಫರ್ಗಿವ್ ಅ ಸಿನ್ ವಿಚ್ ಯು ಡೋಂಟ್ ಕನ್ಫೆಸ್. ನೀವು ಅರಿಕೆ ಮಾಡದಂತ ಪಾಪಗಳನ್ನ ಕ್ರಿಸ್ತನ ಹೇಗೆ ಕ್ಷಮಿಸ್ತಾನೆ? ನಾವು ಕ್ರಿಸ್ತನ ಮುಂದೆ ಬಂದು ದೇವರೇ ನಾನು ಪಾಪಿನ ನನಗೆ ಕ್ಷಮಿಸು ಅಂದಾಗ ಮಾತ್ರ ಆತನ ಕ್ಷಮಿಸ್ತಾನೆ. ಆತನ ಕ್ಷಮಾಪಣೆ ಯಾವಾಗಲೂ ಇದೆ. ಆದ್ರೆ ನಮ್ಮೊಳಗಿಂದ ಪಾಪ ಹೋಗ್ಬೇಕಂದ್ರೆ ನಾವು ಅದನ್ನ ಅರಿಕೆ ಮಾಡಬೇಕು. ಆತನ ಶಿಲ್ಪಿಗೆ ಹಾಕಿದವ್ರನ್ನ ನೋಡಿ ಇವರನ್ನ ಕ್ಷಮಿಸು ಅಂತಂದ್ರೆ ಫಾರ್ಗಿವ್ನೆಸ್ ಇಸ್ ರೆಡಿ ಫಾರ್ ದೆಮ್. ಆದ್ರೆ ಅವ್ರ ಕ್ಷಮಾಪಣೆಯನ್ನ ಕೇಳಬೇಕು. ಅದಕ್ಕೆ ಯೋಹಾನ ಬರೆದ 1ನೇ ಪತ್ರಿಕೆ 1:9 ಹೇಳಿರೋ ಪ್ರಕಾರ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ
ನೀತಿವಂತನಾದಂತ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಎಲ್ಲಾ ಪಾಪಗಳಿಂದ ಶುದ್ಧೀಕರಿಸುತ್ತೆ. ಯು ಶುಡ್ ಕನ್ಫೆಸ್ ಯುವರ್ ಸಿನ್ಸ್. ಸಭೆಗೆ ಬರ್ತಾ ಇರ್ತ ನಾವು, ದೇವರೇ ನನ್ನ ಕ್ಷಮಿಸು ಅಷ್ಟೇ ಅಲ್ಲ, ನಾಟ್ ಅ ಜನರಿಕ್ ಪ್ರೇಯರ್. ನೀವು ಮಾಡಿದಂತ ತಪ್ಪುಗಳನ್ನು ನೆನೆಸಿ ಕರ್ತನ ಮುಂದೆ ಅರಿಕೆ ಮಾಡ್ರಿ, ಆತ ನಿಮ್ಮನ್ನ ಕ್ಷಮಿಸ್ತಾನೆ. ಎರಡನೇದು, ಕರ್ತನ ಅವರನ್ನ ನಿಮ್ಮನ್ನ ಕ್ಷಮಿಸ್ತಾ ಇದ್ದಾನೆ ಅನ್ನೋದಕ್ಕೆ ಬದಲಿಗೆ ಇವರನ್ನ ಕ್ಷಮಿಸು ಅಂತ ಕೇಳಲಿಕ್ಕೆ ಇನ್ನೊಂದು ಕಾರಣವೇನು ಅಂತಂದ್ರ, ಈಗ ಶಿಲುಬೆಯಲ್ಲಿ ಆತನ ಇರುವಾಗ ಆತನಿಗೆ ಕ್ಷಮಿಸುವ ಅಧಿಕಾರವಿಲ್ಲ. ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ ಇದ್ದಾಗ ಕ್ಷಮಿಸುವ ಅಧಿಕಾರವಿಲ್ಲ. ಕಾರಣವೇನು ಅಂತಂದ್ರೆ, ಆತನು ಭೂಲೋಕದಲ್ಲಿದ್ದಾಗ ಪರಿಶುದ್ಧನಾಗಿರುವಾಗ ಆತನಿಗೆ ಕ್ಷಮಿಸಿದ. ಆದ್ರೆ ಶಿಲುಬೆಯಲ್ಲಿ ಈಗೇನಾಗಿದ್ದಾನೆ ಗೊತ್ತಾತನು? 2 ಕೊರಿಂಥಿಯಲ್ಲಿ ಬರೆದಿರೋ ಪ್ರಕಾರ ಶಿಲುಬೆಯಲ್ಲಿ ಈಗ ನಮ್ಮೆಲ್ಲರ ಪಾಪವನ್ನು ಹೊತ್ತು ಆತನು ಪಾಪಿಯಾಗಿದ್ದಾನೆ. ಅದಕ್ಕೆ ಆತನು ಕ್ಷಮಿಸ್ತಾ ಇದ್ದೇನೆ ಅಲ್ಲಿಲ್ಲ. ಯಾಕಂದ್ರೆ ಬಿಕಾಸ್ ಹಿ ಈಸ್ ಅ ಸಿನ್ ರೈಟ್ ನೌ. ನಮ್ಮೆಲ್ಲರಿಗಾಗಿ ನಮ್ಮೆಲ್ಲರ ಪಾಪವನ್ನು ಹೊತ್ತು ತಾನು ಶಿಲುಬೆ ಮೇಲೆ ಪಾಪವಾಗಿದ್ದಾನೆ. ಕೊರಿಂಥಿ ಪತ್ರಪತ್ರಿಕೆ 2 ಕೊರಿಂಥಿ 5:21 ವಚನ. 2 ಕೊರಿಂಥಿ 5:21 ವಚನ. 2 ಕೊರಿಂಥಿ 5:21 ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದರು. ಈಗ ಶಿಲುಬೆಯಲ್ಲಿ ಯೇಸು ಏನಾಗಿದ್ದಾನಂದ್ರೆ, ನಮ್ಮೆಲ್ಲರಿಗಾಗಿ, ಮನುಷ್ಯರ ಜಾತಿಗಾಗಿ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊಂದಿಕೊಂಡು ನಮಗಾಗಿ ಪಾಪ ಸ್ವರೂಪಿಯಾಗಿದ್ದಾನೆ. ಅದಕ್ಕೆ ತಂದೆನ ಬೇಡ್ತಾ ಇದ್ದಾನೆ, ತಂದೆ ನೀನು ಕ್ಷಮಿಸಿರೋಣ, ನೀನು ಕ್ಷಮಿಸು ಅಂತ. ಬ್ರದರ್ ಮಕ್ಕಳೇ, ಒಂದು ಸಲ ಯೋಚನೆ ಮಾಡೋಣ, ಕ್ರಿಸ್ತ ಯೇಸುವನ್ನು ಹೊಂದಿದಂತ ಈ ಮನಸ್ಸು ನಮ್ಮಲ್ಲಿದೆಯಾ? ಕ್ರಿಸ್ತ ಯೇಸು ಹೊಂದಿದಂತ ಈ ಮನಸ್ಸು ನಮ್ಮಲ್ಲಿದೆಯಾ? ಜನರು ನಮಗೆ ಅಪಕಾರ ಮಾಡಿದ್ರು ಇದು ದೇವರ ಉದ್ದೇಶಕ್ಕಾಗಿ ಅಂತ ನೆನೆಸುವಂತ ಮನಸ್ಸು ನಮ್ಮಲ್ಲಿದೆಯಾ? ನಮ್ಮಲ್ಲಿದೆಯಾ ಅಂತ ಒಂದ್ಸಲ ಯೋಚನೆ ಮಾಡೋಣ. ನಮಗೆ ವಿರುದ್ಧವಾಗಿ ತಪ್ಪು ಮಾಡಿದವ್ರನ್ನ ಕ್ಷಮಿಸುವಂತ ಮನಸ್ಸು ನಮಗೆ ಇದೆ, ಒಂದ್ಸಲ ಪರೀಕ್ಷೆ ಮಾಡೋಣ. ನಾವು ಕ್ಷಮಿಸಬೇಕಾದಂತ 3 ವ್ಯಕ್ತಿಗಳು ಯಾರು ಗೊತ್ತಾ ನಮ್ಮ ಜೀವನದಲ್ಲಿ? ಮೊದಲನೇದು, ನಾವು ಯಾರಿಗೆ ಹಾನಿ ಮಾಡಿರ್ತೀವೋ, ನಾವು ಯಾರಿಗಾದ್ರೂ ಅಪಕಾರ ಮಾಡಿದ್ರೆ ಅವರನ್ನ ಹೋಗಿ ನಾವು ಕ್ಷಮಾಪಣೆಯನ್ನ ಕೇಳುವ. ನೀವು ಯಾರಿಗಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೆ ನಿಮ್ಮಿಂದ ಯಾರಿಗಾದ್ರೂ ನೋವಾಗಿದ್ರೆ, ಯಾರಿಗಾದ್ರೂ ಅಪಕಾರ ಆಗಿದ್ರೆ, ನೀವು ಹೋಗಿ ಅವ್ರನ್ನ ಕ್ಷಮಾಪಣೆ ಕೇಳಿ. ಅವರು ನಿಮಗೆ ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ಆರ್ಥಿಕ ಸ್ಥಿತಿಯಲ್ಲಿ ಕೆಳಗಡೆ ಇರಬಹುದು, ವಿದ್ಯೆಯಲ್ಲಿ ಕೆಳಗಿರ್ಬೋದು. ಆದ್ರೆ ನಿಮ್ಮಿಂದ ಅವ್ರಿಗೆ ಇನ್ನೊಬ್ಬರಿಗೆ ಅನ್ಯಾಯವಾಗಿದೆ, ಇನ್ನೊಬ್ಬರಿಗೆ ನೋವಾಗಿದೆ, ದುಃಖವಾಗಿದೆ ಅಂತಂದ್ರೆ ನೀವು ಹೋಗಿ ಅವ್ರನ್ನ ಕ್ಷಮಾಪಣೆ ಕೇಳಬೇಕು. ಇದನ್ನ ಕೇಳೋದ್ರ ಮುಖಾಂತರ ನಿಮ್ಮ ಮನಸ್ಸು ಶುದ್ಧೀಕರಿಸಲ್ಪಡುತ್ತೆ, ಕರ್ತನ ಸಮಾಧಾನವನ್ನು ನೀವು ಹೊಂದ್ತೀರ. ಆದ್ರೆ ಅನೇಕರು ನಾವು ಈಗೋ ಅಡ್ಡವರ್ಗ ಬಂದ್ಬಿಡ್ತಾರೆ, ಈಗೋ ಫೀಲಿಂಗ್ ಬಂದ್ಬಿಡ್ತೈತೆ. ನಾನು ಅವ್ರಿಗೆ ಹೋಗಿ ಕೇಳಿದ್ರೆ ನಾನು ಈಗೋ ಹರ್ಟ್ ಆಗ್ಬಿಡುತ್ತೆ ಅಂತ. ನೀವು ಈಗೋನ ಬಿಡ್ಲಿಲ್ಲ ಅಂದ್ರೆ ದೇವರು ನಿಮ್ಮನ್ನು ಬಿಡ್ತಾನೆ. ನಿಮ್ಮನ್ನು ನೀವು ಕರ್ತನ ಅನುಗ್ರಹವನ್ನು ಹೊಂದಬೇಕಂದ್ರೆ ಈಗೋನ ಬಿಡಬೇಕು. ಒಂದು ವೇಳೆ ನೀವು ಗಂಡ ಆಗಿದ್ರೆ, ನಿಮ್ಮ ಹೆಂಡತಿನ ನೀವು ನೋವು ಕೊಟ್ಟಿದ್ರೆ ನೀವು ಬಾಯಿ ತೆಗೆದು ಸಾರಿ ಹೇಳ್ಬೇಕು. ಬಹಳ ಕಷ್ಟವಾದ ಟಾಸ್ಕ್ ಅಲ್ಲ ಇದು. ಹೆಂಡತಿ ಗಂಡನಿಗೆ ಹೇಳೋದು ಈಸಿ, ಆದ್ರೆ ಗಂಡ ಹೆಂಡತಿ ಕಡೆ ಬಂದು ಐ ಆಮ್ ಸಾರಿ ಹೇಳ್ಬೇಕಂದ್ರೆ ಬಹಳ ಕಷ್ಟ. ಅದ್ರ ಪ್ರಿಯ ನಿಜವಾಗ್ಲೂ ಕ್ರಿಸ್ತನಲ್ಲಿ ಹೇಳ್ತೇನೆ, ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡಬೇಕು. ನಿಮ್ಮ ಮನಸ್ಸಲ್ಲಿ ಕ್ರಿಸ್ತನ ಸಮಾಧಾನ ಹೊಂದಬೇಕಂದ್ರೆ ನಿಮ್ಮಿಂದ ಯಾರಿಗೆ ನೋವಾಗಿದೆ ಒಂದು ಸಲ ನೆನೆಸ್ಕೊಂಡು, ನಿಮ್ಗೆ ಗೊತ್ತಿದೆ, ನಾ ಹೇಳುವಾಗ್ಲೇ ಅರ್ಧ ಜನರ ಹೆಸರು ಫ್ಲಾಶ್ ಆಗ್ಬಿಟ್ಟಿರ್ತಾವ, 1, 2, 4. ಈಗ ಆರಾಧನೆ ಮುಗಿದ್ಮೇಲೆ ಅವ್ರಿಗೆ ಫೋನ್ ಮಾಡಿ ಆದ್ರು ಭೇಟಿಯಾಗಿ ಸಾರಿ ಹೇಳಿ. ಇದನ್ನ ಹೇಳೋದ್ರ ಮುಖಾಂತರ ನಿಮ್ಮ ಮನಸ್ಸು ಶುದ್ಧೀಕರಿಸಲ್ಪಡ್ತದೆ. ಎರಡನೇದು, ನಿಮಗೆ ಅಪಕಾರ ಮಾಡಿದವ್ರನ್ನ ಕ್ಷಮಿಸಬೇಕು. ನೀವು ಅಪಕಾರ ಮಾಡಿದವ್ರನ್ನ ಕ್ಷಮಿಸಿದ್ರಿ. ಎರಡನೇದು, ನಿಮಗೆ ಯಾರಾದ್ರೂ ಅಪಕಾರ ಮಾಡಿದರೆ, ನಿಮಗೆ ಯಾರಾದ್ರೂ ಮೋಸ ಮಾಡಿದರೆ, ದುಡ್ಡಿನ ವಿಷಯದಲ್ಲಿ ಮೋಸ ಮಾಡಿರ್ಬೋದು, ಆಸ್ತಿ ವಿಷಯದಲ್ಲಿ ಮೋಸ ಮಾಡಿರ್ಬೋದು, ಕೆಲಸದ ವಿಷಯದಲ್ಲಿ ಮೋಸ ಮಾಡಿರ್ಬೋದು, ಇಲ್ಲ ಬೇರೆ ಯಾವುದೇ ವಿಷಯದಲ್ಲಿ ನಿಮ್ಮನ್ನು ಮೋಸ ಮಾಡಿರ್ಬೋದು. ಆವಾಗ ಅವರು ಕ್ಷಮಾಪಣೆಯನ್ನ ಕೇಳದಿಕ್ಕಂತ ಮುಂಚೆನೇ ನೀವು ಕ್ಷಮಿಸ್ಬೇಕು. ಅವ್ರು ಕ್ಷಮಾಪಣೆ ಕೇಳಲಿ ಅವಾಗ ನಾನು ನೋಡ್ತೀನಿ ಅನ್ಬೇಡ್ರಿ. ಫರ್ಗಿವ್ ದೆಮ್ ರೈಟ್ ಅವೇ. ಅವರು ಕ್ಷಮಾಪಣೆ ಕೇಳದೆ ನೀವು ಕ್ಷಮಿಸ್ಬೇಕು. ದಟ್ ಈಸ್ ಕ್ರಿಶ್ಚಿಯನ್ ಆಟಿಟ್ಯೂಡ್. ಮೂರನೇದು, ನಿಮ್ಮ ಶತ್ರುಗಳನ್ನ ನೀವು ಕ್ಷಮಿಸ್ಬೇಕು. ಕ್ಷಮಿಸ್ತಾ ಇದೀವ? ಕ್ರಿಸ್ತೇಸುವನ್ನು ಹೊಂದಿದಂತೆ ಈ ಮನಸ್ಸು ನಮ್ಮಲ್ಲಿದೆಯಾ? ಇನ್ನೊಂದು ಅದ್ಭುತವಾದ ವಿಷಯ, ಯೇಸು ಸ್ವಾಮಿ ಮತ್ತಾಯ ಸುವಾರ್ತೆ 5:44 ಒಂದು ಅದ್ಭುತವಾದ ಮಾತು ಹೇಳ್ದ. ಮತ್ತಾಯ ಸುವಾರ್ತೆ 5:44. ಆದರೆ
ಹಲ್ಲೆಲೂಯಾ. ಎಷ್ಟು ಅದ್ಭುತವಾದ ಮಾತು ನೋಡಿ. ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ನೀವೇನ್ ಮಾಡಬೇಕು? ಪ್ರಾರ್ಥಿಸಬೇಕು. ಈಗ ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ತನ್ನನ್ನ ಹಿಂಸೆ ಪಡಿಸುವವರಿಗೋಸ್ಕರ. ಇದರಿಂದ ನಾವು ಕಲಿಯುವಂತ ಒಂದು ಅದ್ಭುತವಾದ ಮಾತೇನು ಗೊತ್ತಾ? ಯೇಸು ಸ್ವಾಮಿ ನುಡಿದಿದ್ದನ್ನೇ, ಏನನ್ನ ಹೇಳಿದ್ನೋ ಅದನ್ನೇ ಮಾಡಿದ. ಇವತ್ತು ಅನೇಕರು ನಮ್ಮಲ್ಲಿ ನಾವು ಬೋಧಿಸ್ತೇವೆ, ಮೋಸ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಪಾಪ ಮಾಡಬಾರ್ದು ಅಂತ. ಆದ್ರೆ ಎಷ್ಟು ಜನ ನಾವು ಬೋಧಿಸುವಂತ ಪ್ರಕಾರ ನಾವು ಬದುಕ್ತಾ ಇದೀವಿ? ಆರ್ ವಿ ಲಿವಿಂಗ್ ದ ವೇ ವಿ ಆರ್ ಪ್ರೀಚಿಂಗ್? ನಾವು ಬೋಧಿಸುವಂತ ರೀತಿಯಲ್ಲಿ ನಾವು ಬದುಕ್ತಾ ಇದೀವ? ಯೇಸು ಸ್ವಾಮಿ ಬೋಧಿಸೋದಷ್ಟೇ ಅಲ್ಲ, ಆತನು ತನ್ನ ಬೋಧನೆಯ ಪ್ರಕಾರ ಬದುಕಿದ. ನಿಜವಾದ ಕ್ರಿಸ್ತ ಯೇಸುವನ್ನು ಹೊಂದಿದಂತ ಈ ಮನಸ್ಸು ನೀವು ಹೊಂದಿರಬೇಕು ಅಂದ್ರೆ ಅರ್ಥ ಏನು ಗೊತ್ತಾ? ನಾವು ಬೋಧಿಸುವಂತೆ ನಾವು ಬದುಕಿ ತೋರಿಸಬೇಕು. We should live what we preach and we should only preach what we live. ಕ್ರಿಸ್ತ ಯೇಸು ಹಿಂಸೆ ಪಡಿಸೋರಿಗೋಸ್ಕರ ಪ್ರಾರ್ಥಿಸ್ರಿ ಅಂತ ಆತನು ಅದನ್ನೇ ಮಾಡಿದ. ಇದರಲ್ಲಿ ಇನ್ನೊಂದು ಅದ್ಭುತವಾದ ಮಾತೇನಂದ್ರೆ, ಕ್ಯಾನ್ ವಿ ಫರ್ಗಿವ್ ಲೈಕ್ ಜೀಸಸ್? ಕ್ಯಾನ್ ವಿ ಫರ್ಗಿವ್ ಲೈಕ್ ಜೀಸಸ್? ಆತನು ಅವ್ರ ಮೇಲೆ ಸೇಡನ್ನು ಇಟ್ಕೊಂಡಿಲ್ಲ, ಕ್ಷಮಿಸಿದ. ನಾವು ಕ್ಷಮಿಸಬಹುದ ಕ್ರಿಸ್ತನ ಹಾಗೆ? ಕಡೆದಾಗಿ ಮೊದಲನೇ ಮಾತಿಂದ ನಾವು ಕಲಿಯುವಂತ ಇನ್ನೊಂದು ಅದ್ಭುತವಾದ ಮಾತೇನು ಗೊತ್ತಾ? ಕ್ರಿಸ್ತನ ಜೀವನದಲ್ಲಿ ಪ್ರಾರ್ಥನೆಗೆ ಕೊಟ್ಟಂತ ಇಂಪಾರ್ಟೆನ್ಸ್, ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ರಿ. ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟ. ಆತನ ಸೇವೆ ಆರಂಭ ಮಾಡೋದು ಪ್ರಾರ್ಥನೆಯಿಂದ ಆರಂಭ ಮಾಡ್ದ. ಆತನು ಪ್ರತಿ ದಿನ ಶಿಷ್ಯರಿಂದ ದೂರ ಹೋಗಿ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ಯಾವುದೇ ಮುಖ್ಯವಾದ ಕಾರ್ಯ ಮಾಡಬೇಕು, ಅದ್ಭುತಗಳನ್ನು ಮಾಡ್ಬೇಕಂದ್ರೂ ಪ್ರಾರ್ಥನೆ ಮಾಡ್ದ. ಕಡೆಗಾಗಿ ಶಿಲುಬೆ ಮರಣಕ್ಕೆ ಬರೋದಕ್ಕಿಂತ ಮುಂಚೆ ಗೆತ್ಸೆಮನೆ ಮರದಲ್ಲಿ ತನ್ನ ಬೆವರು ರಕ್ತದ ಹನಿಯಂತೆ ಬರುವಂತೆ ಪ್ರಾರ್ಥಿಸಿದ. ಕಡೆಗಾಗಿ ಶಿಲುಬೆಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಿಸ್ ಶೋಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್ ಇನ್ ದ ಕ್ರಿಶ್ಚಿಯನ್ ಲೈಫ್. ಅದು ನಮ್ಮ ಲೈಫ್ ಲೈನ್. ಅದು ಪ್ರಾರ್ಥನೆ. ಹಿ ಹೂ ಡಸ್ ನಾಟ್ ಪ್ರೇ ವಿಲ್ ಪೆರಿಶ್. ನಾವು ಪ್ರಾರ್ಥಿಸಬೇಕು ಬಿಡೋದು. ಪ್ರತಿ ಸಮಯದಲ್ಲೂ, ಸಂದರ್ಭದಲ್ಲೂ, ಅನುಕೂಲವಿರುವಂತಹ ಸಮಯದಲ್ಲೂ, ಅನಾನುಕೂಲವಿರುವಂತಹ ಸಮಯದಲ್ಲೂ, ಪ್ರತಿ ಸಮಯದಲ್ಲೂ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಕ್ರೈಸ್ತವರಿಗೆ ಬಹಳ ಪ್ರಾಮುಖ್ಯವಾದಂತಹ ವಿಷಯವಾಗಿದೆ. ನಾವು ಪ್ರಾರ್ಥನಾ ವೀರರಾಗಿರ್ಬೇಕು. ತನ್ನ ಮೊಣಕಾಲ ಮೇಲೆ ಇರುವಂತ ವಿಶ್ವಾಸಿ ಒಬ್ಬ ಕ್ರೈಸ್ತನು ಇಡೀ ಪ್ರಪಂಚನ ಎದುರಿ ನಿಲ್ಲಿಸುವಂತ ಸಮರ್ಥನಾಗಿರ್ತಾನೆ. ಇಫ್ ಯು ಡೋಂಟ್ ಬೌ ಬಿಫೋರ್ ಗಾಡ್, you cannot stand in any situation. But if you kneel before God, you will be able to stand in any situation. So ಕರ್ತನ ಮುಂದೆ ನಾವು ನಿಲ್ಲಬೇಕಂದ್ರೆ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಬೇಕು. ಮೊದಲು ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದಂತ ಮೊದಲನೇ ಮಾತು, ತಂದೆ ಇವರು ಮಾಡುತ್ತಿರುವವರು ಇವರು ಕ್ಷಮಿಸು ಅನ್ನೋದ್ರಿಂದ ನಾವು ಕಲಿಯುವಂತ ಮಾತೇನಂದ್ರೆ ಕ್ಷಮಿಸೋದನ್ನು ನಾವು ಕಲಿಬೇಕು. ಎರಡನೇದು, ಯೇಸು ಸ್ವಾಮಿ ನುಡಿದಂತ ಮಾತು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಒಬ್ಬ ಕಳ್ಳನಿಗೆ ಯೇಸು ಸ್ವಾಮಿ ಹೇಳಿದಂತ ಮಾತಂದ್ರೆ, ಈ ಹೊತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ ಅಂತ ಹೇಳ್ತಾ. ಈ ಇಬ್ಬರು ಕಳ್ಳರು ಯಾರು ಅಂತಂದ್ರೆ ಇಬ್ರು ದುಷ್ಕರ್ಮಿಗಳು. ಲೂಕನ ಸುವಾರ್ತೆಯಲ್ಲಿ ಬರೆದಿರೋ ಮಾತೇನಂದ್ರೆ ದುಷ್ಕರ್ಮಿಗಳು. ಅವರು ಸಾಮಾನ್ಯವಾದಂತ ಕಳ್ಳರಲ್ಲ. ಒಂದು ವ್ಯಕ್ತಿಗೆ ಮರಣ ದಂಡನೆಯಾಗುವಂತ ಶಿಕ್ಷೆ ಕೊಡ್ಬೇಕಂದ್ರೆ ಅವ್ರು ಎಷ್ಟು ದೊಡ್ಡ ಪಾಪಿಗಳಾಗಿರ್ಬೇಕು, ಎಷ್ಟು ದೊಡ್ಡ ಕಳ್ಳರಿರ್ಬೇಕು. ಅವರಿಗೆ ಕನಿಕರ ಅನ್ನೋದಿರೋದಿಲ್ಲ, ದಯೆ ಅನ್ನೋದಿರೋದಿಲ್ಲ, ನೀತಿ ನ್ಯಾಯ ಅನ್ನೋದ ಅರ್ಥ ಇರುವುದಿಲ್ಲ. ಅಂತ ವ್ಯಕ್ತಿಗಳು ಇಬ್ರು ಶಿಲ್ಬೆಗೆ ಹಾಕಿಸಲ್ಪಟ್ಟಿದ್ದಾರೆ. ನಾವು ಅನೇಕ ಸಾರ್ತೀವಿ, ಒಬ್ಬನು ಒಳ್ಳೆ ಕಳ್ಳ ಇನ್ನೊಬ್ಬನು ಕೆಟ್ಟವನು. ಆದ್ರೆ ಇಬ್ರು ಕೆಟ್ಟವ್ರೆ, ಇಬ್ರು ಒಳ್ಳೆಯವರಲ್ಲ, ಯಾರು ಒಳ್ಳೆಯವರಲ್ಲ, ಇಬ್ರು ಕೆಟ್ಟವ್ರೆ. ನಾವು ನೋಡ್ತಾ ಇರ್ತೀವಿ, ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಏನ್ ಮಾಡ್ತಾನೆ, ಇನ್ನೊಬ್ಬ ದೂಷಿಸ್ತಾ ಇದ್ರೆ ಆತನನ್ನ ನಿಂದಿಸಬೇಡ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಆದ್ರೆ ಮೊದಲು ನಾವು ನೋಡಿದ್ರೆ ಇಬ್ರು ಕಳ್ಳರು ಯೇಸು ಸ್ವಾಮಿನ ನಿಂದಿಸ್ತಾರೆ. ಅದನ್ನು ನೋಡಿ ಮತ್ತೆ ಸುವಾರ್ತೆ 15ನೇ 32ನೇ ವಚನದಲ್ಲಿ ಬರ್ದಿರುತ್ತೆ. ಮತ್ತೆ ಬರೆದ ಸುವಾರ್ತೆ 15ನೇ 32ನೇ ವಚನ, 25ನೇ 32ನೇ ವಚನ. ಮತ್ತೆ ಸುವಾರ್ತೆ 25ನೇ 32ನೇ ವಚನ. ಇಲ್ಲ, ನೀವು ಕ್ಷಮಿಸ್ರಿ. ಸೊ 26-27 ಇರುತ್ತೆ. ನೀವು ಮತ್ತೆ ಸುವಾರ್ತೆ 26-27 ಮನೆಗೆ ಹೋಗೋದಿದ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ, ಮೊದಲು ಇಬ್ರು ಕಳ್ಳರು ಕೂಡ ಯೇಸು ಸ್ವಾಮಿನ ನಿಂದಿಸ್ತಾರೆ, ಇಬ್ರು ಯೇಸು ಸ್ವಾಮಿನ ದ್ವೇಷಿಸ್ತಾರೆ. ಆದ್ರೆ ಯೇಸು ಸ್ವಾಮಿ ನುಡಿದಂತ ಮೊದಲನೇ ಮಾತನ್ನ ಕೇಳಿದ ಕೂಡಲೇ ಒಬ್ಬ ಕಳ್ಳನಲ್ಲಿ
ಪರಿವರ್ತನೆ ಆಗುತ್ತೆ. ಅಯ್ಯೋ, ಇಂಥ ಶಿಕ್ಷೆಯಲ್ಲಿ ತನ್ನನ್ನು ಹೊಡೆದು ಬಡಿದು ರಕ್ತವನ್ನು ಸುರಿಸಿ ಶಿಲುಬೆಗೆ ಹಾಕಿದಂತ ಇವರನ್ನ ಕ್ಷಮಿಸ್ತಾ ಇದ್ದಾನಲ್ಲ, ಈತನ್ ಯಾರಿರ್ಬೋದು ಅಂತ. ಆವಾಗ ಆತನಿಗೆ ಏನಾಯ್ತು ಗೊತ್ತಾ, ಅಲ್ಲಿ ಮಾತಾಡ್ತಿರುವಂತ ವ್ಯಕ್ತಿಗಳನ್ನ ಕೇಳಿ, ನೀನು ದೇವರ ಮಗನಾಗಿದ್ದರೆ ಶಿಲುಬೆಗೆ ಇಳಿದು ಬಾ, ಈ ಮಾತುಗಳನ್ನು ಕೇಳಿ ಕೇಳಿ ಒಬ್ಬ ಕಳ್ಳನ ಮನಸ್ಸಿನಲ್ಲಿ ಪರಿವರ್ತನೆ ಉಂಟಾಯಿತು. ಆವಾಗ ಮೊದಲು ದೂಷಿಸಿದಂತ ಇಬ್ಬರಲ್ಲಿ ಒಬ್ಬನು ಮನಸಾಂತರವನ್ನು ಹೊಂದಿ ಇನ್ನೊಬ್ಬನನ್ನು ದೂಷಿಸುವಾಗ, ನೀನು ನಿಜವಾಗ್ಲೂ ದೇವರ ಮಗನಾದರೆ ನಿನ್ನನ್ನು ನೀನು ರಕ್ಷಿಸ್ಕೋ, ನನ್ನನ್ನು ರಕ್ಷಿಸು ಅಂದಾಗ ಒಬ್ಬ ಕಳ್ಳ ಇರ್ತಾನೆ, ಆತನನ್ನು ಖಂಡಿಸಿ, ನಾವಾದರೂ ಮಾಡಿದಂತ ತಪ್ಪುಗಳಿಗೆ ನಾವು ಶಿಕ್ಷೆ ಅನುಭವಿಸ್ತದೆ, ಇದು ನ್ಯಾಯವಾದದ್ದು. ಆದ್ರೆ ಈತನು ಯಾವ ತಪ್ಪನ್ನು ಮಾಡದೆ ಶಿಕ್ಷೆ ಅನುಭವಿಸ್ತದೆ. ಆತನಲ್ಲಿ ಬಂದಂತ ಪರಿವರ್ತನೆ ನೋಡ್ರಿ. ಆ ಕಳ್ಳನಿಂದ ನಾವು ಕಲಿಯುವಂತ ಮುಖ್ಯವಾದಂತ ಪಾಠಗಳು ಏನು ಅಂತಂದ್ರೆ, ಮೊದಲನೇದು, ಆತನು ಯೇಸು ಸ್ವಾಮಿನ ಅರಿತ ತಿಳ್ಕೊಂಡ. ಆತನ ತಿಳ್ಕೊಳ್ಳೋದ್ರಲ್ಲಿ ಯೇಸು ಸ್ವಾಮಿ ಈತನೊಬ್ಬ ಮೆಸ್ಸಯ್ಯ, ಈತನೊಬ್ಬ ರಕ್ಷಕನು, ಈತನನ್ನು ರಕ್ಷಿಸುವಂತ ಸಮರ್ಥನು ಅಂತ ಅರ್ತಿರುವಂತ ವ್ಯಕ್ತಿ ಯೇಸು ಸ್ವಾಮಿನ ಬೇಡ್ಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಈ ಕಳ್ಳರು ಯೇಸು ಸ್ವಾಮಿ ನಂಬೋದ್ರಲ್ಲಿ ಇರುವಂತ ವಿಶಿಷ್ಟತೆ ಏನು ಅಂತಂದ್ರೆ, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಎಷ್ಟೋ ಸುವಾರ್ತೆಯನ್ನು ಸಾರ್ದ, ಎಷ್ಟೋ ಬೋಧನೆಗಳನ್ನ ಮಾಡ್ದ. ಅದನ್ನು ಕೇಳಿದಂತ ಲಕ್ಷಾಂತರ ಜನ, ಅವ್ರು ಯಾರು ಶಿಲುಬೆಯಲ್ಲಿ ಬಂದಾಗ ಯಾರು ಇಲ್ಲ. ಯೇಸು ಸ್ವಾಮಿನ ಅದ್ಭುತಗಳನ್ನ ಮಾಡಿದಾಗ ನೋಡಿದಂತವ್ರು ಇದ್ರು, ಆದ್ರೆ ಅವರು ನಂಬಲಿಲ್ಲ. ಆದ್ರೆ ಅದ್ಭುತವಾದ ವಿಷಯ ಏನಂದ್ರೆ, ಈ ಕಳ್ಳನಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡಿದಾಗ, ಅದ್ಭುತಗಳನ್ನು ಮಾಡಿದಾಗ ನಂಬೋ ಅವಕಾಶ ಎಲ್ಲರಿಗಿರುತ್ತೆ. ಆದ್ರೆ ಈ ಕಳ್ಳನ ವಿಷಯದಲ್ಲಿ ನಂಬುವ ಅವಕಾಶವಿಲ್ಲದ ಸಮಯದಲ್ಲಿ ನಂಬಿದ. ಈ ನಂಬುವ ಅವಕಾಶ ಇಲ್ಲ. ಈಗ ಯೇಸು ಸ್ವಾಮಿ ಅಂತ ನಂಬಬೇಕು ಅಂದ್ರೆ, ಯೇಸು ಸ್ವಾಮಿ ಅದ್ಭುತ ಮಾಡಿದನ, ದೊಡ್ಡ ಪರ್ವತದ ಮೇಲೆ ಮಾಡಿದಂತ ಪ್ರಸಂಗ ಮಾಡಿದ, ಏನೂ ಅಲ್ಲ. ನಂಬುವ ಅವಕಾಶ ಇಲ್ಲ. ಆತನ ತನ್ನನ್ನು ತಾನೇ ರಕ್ಷಿಸಿಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಆದ್ರೂ ನಂಬೋ ಸ್ಥಿತಿ ಇಲ್ಲದೆ ಸಂದರ್ಭದಲ್ಲಿ ನಂಬಿದ, ಅದಕ್ಕೆ ರಕ್ಷಿಸಲ್ಪಟ್ಟ. ಇವತ್ತು ನಾವು ಹೇಗೆ ನಂಬ್ತಾ ಇದ್ದೇವೆ ಕ್ರಿಸ್ತನನ್ನ? ನಾವೀಗ ದೇವ್ರನ್ನ ನಂಬೇಕಂದ್ರೆ, ಈ ಅದ್ಭುತ ಆದ್ರೆ ನಾನು ನಂಬ್ತೀನಿ ಬ್ರದರ್, ಇದಾದ್ರೆ ನಾನು ಗ್ಯಾರಂಟಿ ನಂಬ್ತೀನಿ. ನಮಗೇನ್ ಬೇಕಂದ್ರ ಒಂದು ಅದ್ಭುತ ಬೇಕು, ಇಲ್ಲ ಅಂದ್ರೆ ಒಂದು ಕಾರಣ ಬೇಕು. ಕ್ರಿಸ್ತ ನಂಬೇಕಂದ್ರ ಅವಕಾಶ ಬೇಕು. ಆದ್ರೆ ಅವನಿಗೆ ಅವಕಾಶವಿಲ್ಲದ ಸ್ಥಿತಿಯಲ್ಲಿ ನಂಬಿದ. ಬೈಬಲ್ ಅಲ್ಲಿ ಇಬ್ರು ವ್ಯಕ್ತಿಗಳನ್ನ ತೋರಿಸ್ತಾನೆ ದೇವರು. ಯಾರು ಗೊತ್ತಾ? ಒಬ್ಬನು ನೋಹನು ಕೂಡ ದೇವರನ್ನ ಎಂತ ಸ್ಥಿತಿಯಲ್ಲಿ ನಂಬಿದ ಗೊತ್ತಾ? ನಂಬುವ ಅವಕಾಶವಿಲ್ಲ, ನಂಬಲಿಕ್ಕೆ ಅವಕಾಶನೇ ಇಲ್ಲ. ಇಬ್ರಿದವ್ರ ಬಡ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿದವ್ರ ಬಡ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನ. ನಂಬಿಕೆಯಿದ್ದರೆ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಸಾಕು. ಎಂತ ಸ್ಥಿತಿಯಲ್ಲಿ? ನೋಹನ ಕಾಲದಲ್ಲಿ ಅಲ್ಲಿಯವರೆಗೂ ಜಲಪ್ರಳಯ ಅನ್ನೋದೇ ಇಲ್ಲ, ಯಾರು ನೋಡ್ಲಿಲ್ಲ. ಹಡಗನ ಕಟ್ತಾ ಇದ್ದಾನೆ, ಎಲ್ಲರ ಆತನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಮಳೆನೇ ಇಲ್ಲ, ನೀನು ಹಡಗನ ಕಟ್ತಾ ಇದ್ದ, ಸಮುದ್ರದಲ್ಲಿ ಇರ್ಬೇಕಾದಂತ ಹಡಗು ಭೂಮಿ ಮೇಲೆ ಇದೆ. ಅಲ್ಲಿವರೆಗೂ ಇಲ್ಲದಿರುವಂತ ಸ್ಥಿತಿಯಲ್ಲೂ ನಂಬಿದ. ಅಂದ್ರೆ ಅವಕಾಶವಿಲ್ಲದಾಗ ನೋಹನ ದೇವರನ್ನು ನಂಬಿದ. ದೇವರದಕ್ಕೆ ನೋಹನನ್ನು ಆಶೀರ್ವದಿಸಿದ, ತನ್ನ ಕುಟುಂಬದವರನ್ನು ರಕ್ಷಿಸಿದ. ಅಬ್ರಹಾಮನ ವಿಷಯದಲ್ಲಿ ಕೂಡ ಆತನಿಗೆ 100 ವಯಸ್ಸು ಬಂತು, ಮಕ್ಕಳು ಆಗೋ ಅವಕಾಶವಿಲ್ಲ. ಅಂತ ಸ್ಥಿತಿಯಲ್ಲೂ ಅಬ್ರಹಾಮನು ನಂಬಿದ, ದೇವರಾತನನ್ನು ಆಶೀರ್ವದಿಸಿದ. ಇವತ್ತು ನೀವು ನಾನು ದೇವರನ್ನ ಯಾವ ಸಂದರ್ಭದಲ್ಲಿ, ಯಾವ ಸ್ಥಿತಿಯಲ್ಲಿ ನಂಬ್ತಾ ಇದೀವಿ? ವಾಟ್ ಈಸ್ ಅವರ್ ಸ್ಟ್ಯಾಂಡರ್ಡ್ ಆಫ್ ಫೇತ್? ಎಲ್ಲ ಅನುಕೂಲವಾಗಿದ್ದಾಗ ನಂಬ್ತಾ ಇದೀವ? ಇಲ್ಲ, ಪರಿಸ್ಥಿತಿಗಳು ಸಮಯಗಳು ನಮಗೆ ವಿರುದ್ಧವಾಗಿ ನಡೆಯುವಾಗ ನಮ್ಗೆಲ್ಲಾ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದಾಗ ಅಂತ ಸ್ಥಿತಿಯಲ್ಲಿ ಕೂಡ ನಂಬ್ತಾ ಇದೀವ? ಒಂದ್ಸಲ ನಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡಬಹುದು. ಈ ಕಳ್ಳನು ಅನುಕೂಲವಿಲ್ಲದ ಸ್ಥಿತಿಯಲ್ಲಿ ನಂಬಿದ, ರಕ್ಷಿಸಲ್ಪಟ್ಟ, ಕ್ರಿಸ್ತನನ್ನ ಸ್ವೀಕರಿಸಿದ ತನ್ನ ರಕ್ಷಕನಾಗಿ. ಇದನ್ನ ಆಸ್ಪದವಾಗಿ ತಗೊಂಡು ಕೆಲವೊಬ್ರು ಹೇಳುವಂತ ಮಾತೇನಂದ್ರೆ, ಶಿಲುಬೆ ಮೇಲೆ ಕಳ್ಳನು ದೀಕ್ಷಾ ಸ್ನಾನದಲ್ಲಿ ರಕ್ಷಣೆ ಹೊಂದಿದ, ಪರಲೋಕಕ್ಕೆ ಹೋದ, ನಾವು ಇವತ್ತು ದೀಕ್ಷಾ ಸ್ನಾನ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಕೆಲವೊಬ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಬೇರೆ ಇಲ್ಲಿ 2 ವಿಷಯಗಳನ್ನು ನೋಡ್ಬೇಕಾಗಿತ್ತು. ಆತನ ಶಿಲುಬೆ ಮೇಲೆ ರಕ್ಷಣೆ ಹೊಂದಿದ್ರು, ಶಿಲುಬೆ ಇಳಿದು ಬಂದು ನೀರಲ್ಲಿ ಮುಳುಗಿಸೋಷ್ಟು ಟೈಮ್ ಯೇಸು ಸ್ವಾಮಿಗಿಲ್ಲ, ಆ ಕಳ್ಳನಿಗೂ ಇಲ್ಲ, ಆ ಅವಕಾಶ ಇಲ್ಲ. 2ನೇದು, ದೀಕ್ಷಾ ಸ್ನಾನ ಅನ್ನೋದು ಒಂದು ಆಜ್ಞೆಯಾಗಿ ಬಂದಿದ್ದು ಕ್ರಿಸ್ತನ ಪುನರುದ್ಧಾನದ ನಂತರ.
ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ನಂಬಿ ದೀಕ್ಷಾಸ್ನಾನ ಹೊಂದಿದವನೇ ರಕ್ಷಿಸಲ್ಪಡ. ಆಲ್ ಆಫ್ ಅಸ್ ಶುಡ್ ಬಿ ಬ್ಯಾಪ್ಟೈಸ್ಡ್. ಕ್ರಿಸ್ತೇಸುವನ್ನು ನಂಬ್ರಿ, ಆ ಕಳ್ಳನ ಹಾಗೆ ಕ್ರಿಸ್ತನನ್ನ ಅರಿಯಿರಿ, ಕ್ರಿಸ್ತನ ರಕ್ಷಕನಾಗಿ ಸ್ವೀಕರಿಸ್ರಿ, ನಿಮ್ಮ ಪಾಪಗಳನ್ನ ಅರಿಕೆ ಮಾಡ್ರಿ. ದೇವರೇ ನಾನು ಪಾಪಿ, ನನ್ನನ್ನು ಕ್ಷಮಿಸು ಅಂತ ಆತನನ್ನು ಬೇಡಿಕೊಂಡ್ರೆ ನೀತಿ ಸ್ವರೂಪನಾದಂತ ದೇವರು ನಮ್ಮನ್ನೆಲ್ಲ ನಮ್ಮ ಪಾಪಗಳಿಂದ ಶಿಲುವೆ ತಾನು ಸುರಿಸಿದಂತ ರಕ್ತದಿಂದ ತೊಳೆದು ಪರಿಶುದ್ಧಪಡಿಸಿ ನಮ್ಮನ್ನು ನೀತಿವಂತರನ್ನ ಮಾಡಿ ಆ ಕಳ್ಳನನ್ನ ಹೇಗೆ ಪರದೇಶದಲ್ಲಿ ಸೇರಿಸ್ಕೊಂಡು ನಿಮಗೆ ನಮ್ಮೆಲ್ಲರಿಗೂ ಕೂಡ ಪರಲೋಕ ರಾಜ್ಯದಲ್ಲಿ ದೇವರು ಸೇರಿಸ್ಕೊಳ್ಳ. ಇದು ಎರಡನೇ ಮಾತಿಂದ ನಾವು ಕಲಿಯುತ್ತದೆ. ಎರಡನೇ ಮಾತಲ್ಲಿ ಇನ್ನೂ ಅತಿ ಪ್ರಾಮುಖ್ಯವಾದಂತ ಇನ್ನೊಂದು ಮಾತೇ ಗೊತ್ತಾ? ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಎಷ್ಟೋ ಸುವಾರ್ತೆಗೆ ಸಾರಿ ಪಾಪಿಗಳನ್ನು ರಕ್ಷಿಸಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ. ಶಿಲುಬೆಯಲ್ಲಿ ಅಷ್ಟು ಘೋರವಾದ ಸ್ಥಿತಿಯಲ್ಲಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವು ಗಂಟೆಗಳಲ್ಲಿ ತನ್ನ ಪ್ರಾಣವನ್ನು ಬಿಡ್ತಾನೆ ಅನ್ನೋ ಸಂದರ್ಭದಲ್ಲಿ ಕೂಡ ಒಬ್ಬ ಪಾಪಿಯನ್ನು ರಕ್ಷಿಸಲಿಕ್ಕೆ ಮಾಡುವಂತ ಪ್ರಯತ್ನ ನೋಡಿದ್ರೆ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಕರಗೋದು. ಆತ್ಮಗಳನ್ನ ರಕ್ಷಿಸೋದು ಎಷ್ಟು ಪ್ರಾಮುಖ್ಯ ಅನ್ನೋದು ನೀವು ಗ್ರಹಿಸಿ ಒಂದ್ಸಲ. ಒಂದು ಆತ್ಮನ ಬೆಲೆ ಎಷ್ಟು ಅಂತಂದ್ರೆ ಈ ಲೋಕದಲ್ಲಿರುವಂತ ಎಲ್ಲಾ ಆಸ್ತಿ ಒಂದು ತೂಕಡಿಯಲ್ಲಿ ಒಂದು ಕಡೆ ಇಟ್ರೆ ಇನ್ನೊಂದು ಕಡೆ ಒಂದು ಆತ್ಮ ಇಟ್ರೆ ಅದಕ್ಕದು ಬ್ಯಾಲೆನ್ಸ್ 1% ಬ್ಯಾಲೆನ್ಸ್ ಆಗೋದಿಲ್ಲ. ಅಷ್ಟು ಬೆಳೆ ಉಳ್ಳದು ಒಂದು ಆತ್ಮ. ಎವ್ರಿ ಸೋಲ್ ಶುಡ್ ಬಿ ಸೇವ್ಡ್. ಆತ್ಮಗಳನ್ನು ರಕ್ಷಿಸುವುದು ಪ್ರತಿ ವಿಶ್ವಾಸಿಯ ಕರ್ತವ್ಯ. He who does not seek the lost is lost by himself. ನಶಿಸಿ ಹೋದವ್ರನ್ನ ರಕ್ಷಿಸದೇ ಇರೋತನು ಅವನೇ ನಶಿಸಿ ಹೋಗ್ತಾನೆ. ಆರ್ ಯು ಸೇವಿಂಗ್ ಸೋಲ್ಸ್? ಎಷ್ಟು ಜನರಿಗೆ ನೀವು ಸುವಾರ್ತೆ ಸಾರಿದ್ರ? ಎಷ್ಟು ಆತ್ಮಗಳನ್ನ ರಕ್ಷಿಸಿದ್ರ? ಎಷ್ಟು ಜನರನ್ನ ದೇವರ ಕಡೆ ನಡೆಸಿದಿರ? ಯೇಸು ಸ್ವಾಮಿ ಅಂತ ಸ್ಥಿತಿಯಲ್ಲಿ ಪಾಪಿಗಳನ್ನ ರಕ್ಷಿಸ್ತಾ ಇದ್ರೆ ನಾವಾದ್ರೂ ಅನುಕೂಲವಿರೋ ಸ್ಥಿತಿಯಲ್ಲಿ ಯಾಕೆ ಸುವಾರ್ತೆ ಸಾರ್ತಾ ಇಲ್ಲ? ಒಂದು ವೇಳೆ ದೇವರೊಂದು ಆಫರ್ ಕೊಟ್ಟ ಅಂತ ತಿಳ್ಕೊಳ್ಳಿ. ಒಂದು ಆಫರ್, ಸಿಂಪಲ್ ಆಫರ್. ಏನ್ ಗೊತ್ತಾ? ಒಬ್ರು ಒಂದು ಆತ್ಮ ರಕ್ಷಿಸಿದ್ರೆ ನಾವು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ದೇವರು ಆಫರ್ ಕೊಟ್ರೆ ಈ ದೇಶನ ರಕ್ಷಿಸಲಿಕ್ಕೆ ಎಷ್ಟು ದಿನ ಟೈಮ್ ಬೇಕಾಗುತ್ತೆ? ನೀವು ಇಡೀ ದಿನ ಅದೇ ಕೆಲಸದಲ್ಲಿ ಇರ್ತೀರಿ. ಯಾಕೆ ನಾವು ಮಾಡ್ತಾ ಇಲ್ಲ? ಪಾಪಿಗಳನ್ನ ರಕ್ಷಿಸಬೇಕು. ಯಾಕಂದ್ರೆ ಎಷ್ಟು ಜನ ನಶಿಸಿ ಹೋಗ್ತಾ ಇದ್ದಾರೆ. ಕೆಲವೊಬ್ಬರನ್ನಾದ್ರೂ ಬೆಂಕಿ ಒಳಗಿಂದ ಎಳೆದು ನಾವು ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡೋಣ. ಯೇಸು ಸ್ವಾಮಿ ತಾನು ಮರಣ ಹೊಂದುವಂತ ಸ್ಥಿತಿಯಲ್ಲೂ ಬೆಂಕಿ ಒಳಗಿಂದ ಒಂದು ಕಳ್ಳನ್ನು ರಕ್ಷಿಸಿದರು. ಹಲ್ಲೆಲೂಯ. ಎರಡನೇ ಮಾತಲ್ಲಿ ನಾವು ಕಲಿಯುತ್ತದೆ. ಮೂರನೇ ಮಾತು, ಯೇಸು ಸ್ವಾಮಿ ನೋಡಿದಂತ ಮಾತು ನಾವು ನೋಡಿದ್ರೆ ಮರಿಯಳಿಗೆ ಯೋಹಾನನ ಬರೆದ ಸುವಾರ್ತೆ 19:26 ವಚನ. ಯೋಹಾನ ಬರೆದ ಸುವಾರ್ತೆ 19:26-27 ವಚನ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇದೋ ನಿನ್ನ ಮಗನು ಎಂದು ಹೇಳಿದನು. ಆ ಶಿಷ್ಯನಿಗೆ ಏನಂತಾನೆ? ಇಗೋ ನಿನ್ನ ತಾಯಿ. ಯೇಸು ಸ್ವಾಮಿ ನೋಡಿದಂತ ಮೂರನೇ ಮಾತು ಏನು ಅಂತಂದ್ರೆ ತನ್ನ ತಾಯಿಯನ್ನು ನೋಡಿ ಹೇಳ್ತಾನೆ. ಏನಂತಂದ್ರ, ಯಾಕೆ ಯೇಸು ಸ್ವಾಮಿ ತನ್ನ ತಾಯಿಯನ್ನ ನೋಡಿ ಇಗೋ ನಿನ್ನ ಮಗನು, ಆ ಶಿಷ್ಯನ ತನ್ನ ಪ್ರಿಯ ಶಿಷ್ಯನಾದಂತ ಯೋಹಾನನ್ನು ನೋಡಿ ಇಗೋ ನಿನ್ನ ತಾಯಿ ಅಂತ ಯಾಕೆ ತನ್ನ ತಾಯಿಯನ್ನ ಯೋಹಾನನಿಗೆ ಒಪ್ಪಿಸ್ಕೊಡ್ತಾ ಅಂತ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮರಿಯಳ ಪರಿಸ್ಥಿತಿಯನ್ನ ನಾವು ಗ್ರಹಿಸಲಿಕ್ಕೆ ಪ್ರಯತ್ನ ಮಾಡೋಣ. ಮರಿಯಳು ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆನೆ ದೇವದೂತರ ಮುಖಾಂತರ ತಿಳಿಸಲ್ಪಟ್ಟು ಪವಿತ್ರಾತ್ಮ ಮುಖಾಂತರ ಗರ್ಭಿಣಿ ಆದಳು. ಇದು ಅಲ್ಲಿಯವರೆಗೂ ಯಾರು ಕೇಳದಂತ ವಿಷಯ, ಯಾರು ಎಂದೂ ಕಂಡಿಲ್ಲ ಕೇಳಿಲ್ಲ ಅಂತ ವಿಷಯ ಮರಿಯಳಿಗೆ ನಡೀತು. ಪವಿತ್ರಾತ್ಮನ ಮುಖಾಂತರ ಆಕೆ ಗರ್ಭಿಣಿ ಆದಳು. ಅದು ತಿಳಿದ ಕೂಡಲೇ ಜನರ ರಿಯಾಕ್ಷನ್ ಏನಾಗಿರ್ಬೋದು ಹೇಳ್ರಿ? ಆಕೆಯನ್ನ ಏನೋ ಒಂದು ತಪ್ಪು ಮಾಡದಂತ ಸ್ತ್ರೀಯಾಗಿ ನೋಡುವಂತ ಸ್ಥಿತಿ ಆಗಿತ್ತು. ತಾನು ಆಕೆ ಗಂಡನಾದಂತ ಯೋಸೇಫನು ಕೂಡ ಆಕೆ ಏನ್ ಮಾಡ್ಬೇಕಂತಿದ್ದ? ಬಿಟ್ಟು ಬಿಡಬೇಕು ಅನ್ನೋ ಸ್ಥಿತಿಯಲ್ಲಿದ್ದ. ದೇವದೂತನು ಬಂದು ಮಾತಾಡಿದ ಮೇಲೆ ಆತನು ಗ್ರಹಿಸಿಕೊಂಡು ತಿರುಗಿ ಮರಿಯಳನ್ನ ಸೇರಿಸ್ಕೊಂಡ. ತನ್ನ ಗಂಡನಿಗೆ ದೇವದೂತನ ಕಾಣಿಸ್ಕೊಂಡ. ಗಂಡನು ದೇವದೂತನ ಮಾತನ್ನ ತಿಳಿದು ಗ್ರಹಿಸಿ ಮರಿಯಳನ್ನ ಸ್ವೀಕರಿಸಿದ, ಒಪ್ಪಿಕೊಂಡ. ಆದ್ರೆ ಸಮಾಜದ ಪರಿಸ್ಥಿತಿ ಒಂದ್ಸಲ ಯೋಚನೆ ಮಾಡ್ರಿ. ಸಮಾಜ ಮರಿಯಳನ್ನ ಏನಾಗಿ ನಿಂದಿಸಿರ್ಬೋದು, ಎಷ್ಟು ಅವಮಾನ ಪಡಿಸಿರ್ಬೋದು. ಮರಿಯಳು ದೇವರಿಗಾಗಿ ದೇವರ ಮಗನು ಈ ಲೋಕದ ರಕ್ಷಕನನ್ನು ಈ ಲೋಕದಲ್ಲಿ ತರಲಿಕ್ಕೆ ಎಷ್ಟು ಅವಮಾನ, ಎಷ್ಟು ನೋವನ್ನ ತಡೆದಿರ್ಬೋದು. ಯೇಸು ಸ್ವಾಮಿ ಹುಟ್ಟಿದ, ಆತನು 30 ವರ್ಷಕ್ಕೆ ಸೇವೆಗೆ ಹೋದ. ಯೇಸು ಸ್ವಾಮಿ ನಂತರ ಕೂಡ ಮರಿಯಳಿಗೆ ಇನ್ನೂ ಕೆಲವೊಬ್ರು ಮಕ್ಕಳಾದ್ರು. ಮತ್ತಾಯ ಸುವಾರ್ತೆ 13:54-55 ವಚನ ನೀವು ನೋಡಿದ್ರೆ ಮರಿಯಳಿಗೆ ಇನ್ನೂ ಬೇರೆ ಮಕ್ಕಳು ಕೂಡ ಇದ್ರು, ಗಂಡು ಮಕ್ಕಳು, ಹೆಣ್ಮಕ್ಳು.
ಅವರಲ್ಲಿ ಯಾರೂ ಕೂಡ ಯೇಸುವನ್ನು ನಂಬಲಿಲ್ಲ. ವಚನಗಳನ್ನು ಓದಿದ್ರೆ ಸಮಯ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ವಚನಗಳನ್ನು ಓದಿಸ್ತಾ ಇಲ್ಲ. ಆ ತಮ್ಮ ಸಹೋದರ ಸಹೋದರಿಯಲ್ಲಿ ಯಾರು ಯೇಸು ಸ್ವಾಮಿ ನಂಬಲೇ ಇಲ್ಲ. ಅವ್ರು ದ್ವೇಷಿಸಿದ್ರು. ಅಂತ ಸ್ಥಿತಿಯಲ್ಲಿ ಕೂಡ ಒಂದು ಸಲ ಕಾನಾ ಮದುವೆಯಲ್ಲಿ ಯೇಸು ಸ್ವಾಮಿ ಇದ್ದಾಗ ಮರಿಯಳು ಯೇಸು ಸ್ವಾಮಿ ಕಡೆ ಹೋಗಿ ದ್ರಾಕ್ಷಾರಸ ಖಾಲಿ ಆಯಿತು ಅಂದಾಗ ಯೇಸು ಸ್ವಾಮಿ ಏನಂದ ಪಬ್ಲಿಕ್ಲಿ, ಅಮ್ಮ ನನ್ನ ಗೊಡವೆ ನಿನಗೇಕೆ ಅಂತ. ಇಟ್ ವಾಸ್ ಅ ಪಬ್ಲಿಕ್ ಇನ್ಸಲ್ಟ್. ಒಂದು ತಾಯಿಗೆ ಒಬ್ಬ ಮಗನು ಪಬ್ಲಿಕ್ ಅಂತ ಮಾತಾಡ್ಬೇಕಂದ್ರೆ ಎಂತ ನೋವಾಗಿರ್ಬೇಕು. ಆದ್ರೆ ಆಕೆ ಮರಿಯಳು ಎಷ್ಟು ಶಾಂತ ಉಳ್ಳವಳಂದ್ರೆ ಏನು ಮಾತಾಡ್ಲಿಲ್ಲ, ಸುಮ್ಮನಿತ್ತು. ಆತನ ಏನ್ ಹೇಳುವನೋ ಅದನ್ನೇ ಮಾಡ್ರಿ ಅಂದ್ಬಿಟ್ಟು. ಅವಮಾನ ಆಯ್ತು. ಇನ್ನೊಂದು ಸಲ ತನ್ನ ಮಕ್ಕಳನ್ನ ಅಂದ್ರೆ ಯೇಸು ಸ್ವಾಮಿ ಸಹೋದರನ್ನ ಕರ್ಕೊಂಡು ಯೇಸು ಸ್ವಾಮಿನ ನೋಡಬೇಕೆಂದು ಬಂದಾಗ ಯೇಸು ಸ್ವಾಮಿ ಶಿಷ್ಯರು ಯೇಸು ಸ್ವಾಮಿ ಕಡೆ ಬಂದು, ಈಗ ನಿನ್ನ ತಾಯಿಯು ಸಹೋದರ ನಿನಗಾಗಿ ಬಂದಿದ್ದಾರೆ ಅಂದಾಗ ಯೇಸು ಸ್ವಾಮಿ ಅಂತ, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರರು. ಅವಮಾನ ಆಯ್ತು. ಅವಾಗ ನಂಬದಿರುವಂತ ಯೇಸು ಸ್ವಾಮಿ ಸಹೋದರರು ಮರಿಯಳನ್ನ ನೋಡಿ ಏನಂದಿರ್ಬೋದು, ಇದಕ್ಕೆ ನಾವು ಬರೋದಿಲ್ಲ ಅಂತ ಹೇಳಿದ್ವಿ. ಬಲವಂತ ಮಾಡಿ ಕರ್ಕೊಂಡು ಬಂದೆ, ನೋಡಿದಿ ಅವಮಾನ ಆಯ್ತು, ಈಗ ಹೋಗಿ ನಡೆಯಂತ ಬೈಕೊಂಡು ಮತ್ತೆ ಕರ್ಕೊಂಡು ಹೋಗಿರ್ಬೋದು. ಅಂದ್ರೆ ಸ್ವಂತ ಜನರೇ ನಂಬಲಿಲ್ಲ. ಅಂತ ಸ್ಥಿತಿಯಲ್ಲಿ ಮರಿಯಳ ಮನಸ್ಸಲ್ಲಿ ಎಷ್ಟು ನೋವಿರ್ಬೋದು. ಶಾಸ್ತ್ರದ ಸ್ಕಾಲರ್ಸ್ ಪ್ರಕಾರ, ಬೈಬಲ್ ಪಂಡಿತರು ಹೇಳುವಂತ ವಿಷಯದ ಪ್ರಕಾರ ಏನಂದ್ರೆ, ನಾವು ಯೇಸು ಸ್ವಾಮಿ ತಂದೆಯಾದಂತ ಯೋಸೇಫನ ನಾವು ಕಾಣೋದಿಲ್ಲ. ಯಾಕೆ ನೋಡೋದಿಲ್ಲ ಅಂದ್ರೆ, ಬಹಳಷ್ಟು ಬೈಬಲ್ ಪಂಡಿತರು ಹೇಳೋ ಪ್ರಕಾರ ಅಷ್ಟರೊಳಗೆ ಯೇಸು ಸ್ವಾಮಿ ಸೇವೆಗೆ ಬರೋದಕ್ಕಿಂತ ಮುಂಚೆನೆ ಯೋಸೇಫನು ಮರಣ ಹೊಂದಿರ್ಬೋದು ಅನ್ನೋ ಪ್ರಸ್ತಾವ. ಅಂದ್ರೆ ಈಗ ಮರಿಯಳಿಗೆ ತನ್ನ ಪ್ರಿಯ ಮಗನಾದಂತ ಯೇಸುನೂ ಇಲ್ಲ, ಗಂಡನೂ ಇಲ್ಲ, ಮನೆಯಲ್ಲಿ ಎಂತ ಸ್ಥಿತಿಯಲ್ಲಿ ಇದ್ರು. ಸಿಮಿಯೋನನ ಕಡೆ ಯೇಸು ಸ್ವಾಮಿ ಹುಟ್ಟಿದಾಗ 8ನೇ ದಿನ ಕರ್ಕೊಂಡೋದಾಗ ಆ ಸಿಮಿಯೋನ ಹೇಳಿದಂತ ಮಾತೇನು, ಈತನು ವಿವಾದಾಸ್ಪದವಾಗುವನು ಅಂತ ಹೇಳಿ. ನಿನ್ನ ಮನಸ್ಸಿನಲ್ಲಿ ಏನಾಗುತ್ತೆ, ಅಳದು ನೆಟ್ಟಕ್ಕಾಗುವುದು ಅಂತಂದ್ರೆ ಒಂದು ಕತ್ತಿ ನಿನ್ನ ಮನಸ್ಸಿನೊಳಗೆ ಹಾದು ಹೋಗುವಂತ ಸ್ಥಿತಿಯಲ್ಲಿ ನಿನಗೆ ಬರುತ್ತೆ ಅಂತ ಯೇಸು ಸ್ವಾಮಿ ಬಗ್ಗೆ. ಅಂತ ಸ್ಥಿತಿಯಲ್ಲಿ ಯೇಸು ಸ್ವಾಮಿನ ಶಿಲ್ಬೆ ಮರಣಕ್ಕೆ ಹಾಕುವಂತ ಸ್ಥಿತಿಯಲ್ಲಿ ಮರಿಯಳು ಬಂದ್ರು. ತನ್ನ ಯೇಸು ಸ್ವಾಮಿ ಸಹೋದರರು ಯಾರೂ ಇಲ್ಲ. ಈಗ ಯೇಸು ಸ್ವಾಮಿ ಮರಿಯಳಿಗೆ ಶಿಷ್ಯನ ಕೈಯಲ್ಲಿ ಒಪ್ಪಿಸೋದಕ್ಕೆ ಒಂದು ಕಾರಣ ಏನಿರ್ಬೋದು ಅಂತಂದ್ರೆ, ಬಹುಶಃ ಇದು ಬೈಬಲಲ್ಲಿ ವಚನ ಕೇಳಿದ್ರೆ ಇಲ್ಲ, ಬಹುಶಃ ಮರಿಯಳು ಸಂಪೂರ್ಣವಾಗಿ ತನ್ನ ಮನೆಯನ್ನೇ ಬಿಟ್ಟು ಯೇಸು ಸ್ವಾಮಿನ ಹಿಂಬಾಲಿಸಲಿಕ್ಕೆ ಬಂದ್ಬಿಟ್ಟು, ಅದಕ್ಕೆ ತಿರುಗಿ ಹೋಗ್ಲಿಕ್ಕೆ ಮನೆ ಇಲ್ಲ, ಅದಕ್ಕೆ ಶಿಷ್ಯನ ಕೈಯಲ್ಲಿ ಒಪ್ಪಿಸ್ಕೊಂಡ. ಇದರಿಂದ ನಾವು ಕಲಿಯುವಂತ ಮಾತೇನು ಗೊತ್ತಾ, ಯೇಸು ಸ್ವಾಮಿನ ಯಾವಾಗ ತನ್ನ ಗರ್ಭದಲ್ಲಿ ಬಿದ್ದನೋ ಆವಾಗಿಂದ ಮರಿಯಳಿಗೆ ಹಿಂಸೆ ಆರಂಭ ಆಯ್ತು. ಹಾಗೆ ಯಾವಾಗ ನೀನು ನಾನು ಯೇಸು ಸ್ವಾಮಿನ ನಮ್ಮ ಮನಸ್ಸಲ್ಲಿ ಸ್ವೀಕರಿಸ್ತೀವೋ ಆವಾಗಿಂದ ಕ್ರೈಸ್ತ ಜೀವನದಲ್ಲಿ ಹಿಂಸೆಗಳು ಆರಂಭ ಆಗ್ತವೆ. ನಮ್ಮ ಸ್ವಂತ ಮನೆಯಲ್ಲಿ ಹಿಂಸೆಗಳು ಬರ್ತವೆ, ಸ್ವಂತ ಮನೆಯಲ್ಲಿ ವಿರೋಧಗಳು ಬರ್ತವೆ, ಸ್ವಂತ ಮನೆಯಲ್ಲಿ ನಮಗೆ ದ್ವೇಷಿಸ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, ಈ ಮನೆಯಲ್ಲಿ ಇಬ್ಬರಿದ್ರೆ 5 ಜನ ಇದ್ರೆ ಇಬ್ರು ಒಂದ್ ಕಡೆ 3 ಜನ ಒಂದ್ ಕಡೆ ಆಗ್ತಾರೆ, ಡಿವೈಡ್ ಆಗ್ಬಿಡ್ತಾರೆ. ಕಾರಣ ಏನಂದ್ರೆ ಕ್ರಿಸ್ತ ನಿಮಿತ್ತವಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತೇನು ಗೊತ್ತಾ, ಯಾರಾದರೂ ನನ್ನ ನಿಮಿತ್ತವಾಗಿ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಸಹೋದರನಾಗಲಿ ಬಿಡ್ತಾನೋ ಅವರಿಗೆ ಏನ್ ಸಿಗುತ್ತೆ, ನಿತ್ಯ ರಾಜ್ಯದಲ್ಲಿ ಸಿಗ್ತಾನೋ. ನಾವೆಲ್ಲರೂ ಕೂಡ ನಾವು ಕ್ರಿಸ್ತ ನಂಬಿದಾಗ ಮರಿಯಳ ಹಾಗೆ ಎಷ್ಟೋ ಹಿಂಸೆಗಳಿಗೆ ಒಳಗಾಗಬೇಕಾಗುತ್ತೆ, ಮರಿಯಳ ಹಾಗೆ ಎಷ್ಟೋ ನೋವನ್ನ ತಾಳಬೇಕಾಗುತ್ತೆ. ಆದ್ರೆ ಇಂಥ ಸ್ಥಿತಿಯಲ್ಲಿ ಕೂಡ ನಾವು ಕ್ರಿಸ್ತನಿಗೆ ನಂಬಿಕಸ್ಥರಾಗಿದ್ದ, ಕ್ರಿಸ್ತನಿಗೆ ಸಮೀಪಸ್ಥರಾಗಿದ್ದ ಸ್ವಲ್ಪ ಪರೀಕ್ಷೆ ಮಾಡ್ಕೋಬೇಕು. ಇನ್ನು 2 ನಮಗೆ ಇಲ್ಲಿ ಕಾಣಿಸುವಂತ ಯೇಸು ಸ್ವಾಮಿಯ ದೃಷ್ಟಿಯನ್ನು ನಾವು ನೋಡಿದ್ರೆ, ವಿ ಕ್ಯಾನ್ ಸಿ ಕ್ರೈಸ್ಟ್ ಲವ್ ಫಾರ್ ಹಿಸ್ ಫ್ಯಾಮಿಲಿ. ಕ್ರಿಸ್ತನಿಗೆ ತನ್ನ ಕುಟುಂಬದ ಪರವಾಗಿರುವಂತ ಪ್ರೀತಿಯನ್ನು ನಾವು ಕಾಣ್ತೀವಿ. ಅದಕ್ಕೆ ಪ್ರೀತಿಯಿಂದ ತನ್ನ ತಾಯಿಯನ್ನು ಒಪ್ಪಿಸ್ಕೊಡ್ತಾನೆ. ಸೆಕೆಂಡ್, ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಫ್ಯಾಮಿಲಿ, ಕುಟುಂಬದ ಪರವಾಗಿ ಜವಾಬ್ದಾರಿ. ತಿಮೋಥಿ ಬರೆದ ಮೊದಲನೇ ಪತ್ರಿಕೆ 5ರಿಂದ 8ನೇ ವಚನ. ತಿಮೋಥಿ ಬರೆದ ಮೊದಲನೇ ಪತ್ರಿಕೆ 5ರಿಂದ 8ನೇ ವಚನ. ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬಿದವನಿಗಿಂತ ಕಡಿಮೆಯಾದವನು ಆಗಿದ್ದಾನೆ. ಏನಂದ್ರೆ ಸ್ವಂತ ಜನರನ್ನ ರಕ್ಷಿಸದೆ ಇರುವವನು ನಂಬದೇ ಇರುವವನಿಗಿಂತ ಹೀನನಾಗಿರ್ತಾನೆ. ಪ್ರಿಯ ಮಕ್ಕಳೇ, ನೀವು ಯೇಸು ಸ್ವಾಮಿನ ನಂಬಿದಾಗ, ರಕ್ಷಿಸಲ್ಪಟ್ಟಾಗ ನಿಮ್ಮ ಮೊಟ್ಟ ಮೊದಲನೇ ಕರ್ತವ್ಯ ನೀವು ಪ್ರೀತಿಸುವಂತ ನಿಮ್ಮ ಕುಟುಂಬದವ್ರನ್ನ ರಕ್ಷಿಸಬೇಕು.
ನಿಮ್ಮ ಮನೆಯವ್ರನ್ನ, ನಿಮ್ಮ ಮಕ್ಕಳನ್ನ, ತಂದೆ ತಾಯಿಗಳನ್ನ, ಇವ್ರನ್ನ ರಕ್ಷಿಸಬೇಕು. ನೀವು ರಕ್ಷಣೆ ಹೊಂದಿದಾಗ ಕ್ರಿಸ್ತನ ಸ್ವೀಕರಿಸಿದ ಮೊಟ್ಟ ಮೊದಲನೇದಾಗಿ ನಿಮ್ಮ ಕುಟುಂಬದ ಕಡೆ ಹೋಗಿ ನಿಮ್ಮ ಕುಟುಂಬದವರಿಗೆ ನೀವು ಸುವಾರ್ತೆ ಸಾರಿ ಅವ್ರನ್ನ ಕ್ರಿಸ್ತನಲ್ಲಿ ಬರುವಂತೆ ಮಾಡಬೇಕು. ದಟ್ ಈಸ್ ಯುವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ನೀವು ನಿಮ್ಮ ಕುಟುಂಬದವ್ರನ್ನ ರಕ್ಷಿಸಲಿಲ್ಲ, ಇಡೀ ಊರಿನ ಜನ ರಕ್ಷಿಸಿದ್ರು ಏನು ಉಪಯೋಗ ಹೇಳಿ? ಇಫ್ ಯು ಕಾಂಟ್ ಸೇವ್ ಯುವರ್ ಓನ್ ಫ್ಯಾಮಿಲಿ, ವಾಟ್ ಈಸ್ ದ ಯೂಸ್? ನಿಮ್ಮ ಕುಟುಂಬದವ್ರನ್ನ ರಕ್ಷಿಸಬೇಕು. ಇದರಲ್ಲಿ ಇನ್ನೊಂದು ಪ್ರಾಮುಖ್ಯವಾದಂತಹ ವಿಷಯ ಹೇಳ್ಬೇಕಂದ್ರೆ, ಕೆಲವೊಬ್ರು ನಮ್ಮಲ್ಲಿ ಅನೇಕರು ಕ್ರಿಸ್ತನ್ ನಂಬಿಕೆ ಅಂದ್ರೆ ನಾನ್ ಕ್ರಿಶ್ಚಿಯನ್ ಅಂತ ಬಂದಿರ್ತೀವಿ. ನಾವು ಹುಟ್ಟಿದಾಗಿಂದ ಕ್ರೈಸ್ತರಲ್ಲ. ಬಹಳಷ್ಟು ಜನ ಕ್ರಿಸ್ತನ್ ನಂಬಿ ರಕ್ಷಣೆ ಬಂದಿವಿ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳು ಅವ್ರು ನಂಬಿರಲ್ಲ. ಅಂತ ಸ್ಥಿತಿಯಲ್ಲಿ ಕೆಲವರು ಏನ್ ತಿಳ್ಕೊಂತಾರಂದ್ರ, ಈ ಮನೆಯಲ್ಲಿ ನಾನಿದ್ರೆ ನನ್ ಭಕ್ತಿಯಿಂದ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಂಬದಿರುವಂತ ಗಂಡನ್ ಬಿಟ್ಬಿಡ್ತೀನಿ, ಹೆಂಡತಿನ ಬಿಟ್ಟು ನಾನು ಚೆನ್ನಾಗಿ ಸೇವೆ ಮಾಡ್ಬೋದು ಅಂತ ತಿಳ್ಕೊಂಡಿರ್ತಾರೆ ಕೆಲವರು. ಆದ್ರೆ ಇದು ಬೈಬಲ್ ಪ್ರಕಾರ ದೊಡ್ಡ ತಪ್ಪು. ಪೇತ್ರ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳೋದೇನಂತಂದ್ರೆ, ಒಂದು ವೇಳೆ ನಿಮಗೆ ಅವಿಶ್ವಾಸಿಯಾದಂತ ಗಂಡನಿದ್ರೆ, ಅವಿಶ್ವಾಸಿಯಾದಂತ ಹೆಂಡತಿ ಇದ್ರೆ, ನೀವು ಅವ್ರನ್ನ ಬಿಟ್ಟು ಬಿಡಬಾರ್ದು. ಆದ್ರೆ ನೀವು ಅವರಿಗೆ ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಜವಾಬ್ದಾರಿಯನ್ನು ನೆರವೇರಿಸಬೇಕು. ಪ್ರೀತಿಯಿಂದ, ಸಾತ್ವಿಕದಿಂದ ನಡ್ಕೋಬೇಕು. ನಿಮ್ಮ ಸತ್ಪ್ರವರ್ತನೆಯನ್ನ ನೋಡಿ ಅವರು ಕ್ರಿಸ್ತನ ಕಡೆ ಬರ್ತಾರೆ ಅಂತ ಬೈಬಲ್ ಅಲ್ಲಿ ಬರೆಯುತ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಅಂತ ಯೋಚನೆ ಇದ್ರೆ, ನಮ್ ಗಂಡ ನನಗೆ ಬಹಳ ಹೊಡಿತಾನೆ, ಬಹಳ ಹಿಂಸೆ ಕೊಡ್ತಾನೆ, ಚರ್ಚ್ಗೆ ಹೋಗಕ್ ಬಿಡೋದಿಲ್ಲ, ಅವ್ರನ್ನ ಬಿಡೋ ಯೋಚನೆಯೇ ಮಾಡಬೇಡಿ. ನಂಬದಿರುವಂತ ನಿಮ್ಮ ಹೆಂಡತಿನ ಬಿಡೋ ಯೋಚನೆನೇ ಮಾಡಬೇಡಿ. ಅವರು ಒಂದು ದಿನ ರಕ್ಷಣೆಗೆ ಬರ್ತಾರೆ. ನಂಬ್ರಿ, ಪ್ರಾರ್ಥಿಸ್ರಿ, ಅವ್ರ ರಕ್ಷಣೆಗಾಗಿ ನೀವು ದೇವರನ್ನ ಬೇಡಿಕೊಡ್ರಿ, ಅವ್ರ ರಕ್ಷಣೆಗೆ ಬರ್ತಾರೆ. ಮೂರನೇ ಮಾತಿಂದ ನಾವು ಕಲಿಯುವಂತ ಮಾತಂದ್ರೆ, ಯೇಸು ಸ್ವಾಮಿಯ ಮನಸ್ಸು ನಮಗಿದೆಯಾ? ಯೇಸು ಸ್ವಾಮಿ ಹಾಗೆ ನಮಗೆ ನಮ್ಮ ಕುಟುಂಬದ ಪರವಾಗಿ ಪ್ರೀತಿ, ಜವಾಬ್ದಾರಿ ನಮ್ಮಲ್ಲಿ ಇದೆಯಾ? If you have love and responsibility towards your family, first preach gospel to your family and save your family. ಪ್ರತಿ ದಿನ ನಿಮ್ಮ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ನಡಿಬೇಕು. ಅದು ನಮ್ಮ ಕರ್ತವ್ಯ. ಸೊ ನಾವು ಮೂರನೇ ಮಾತಿಂದ ಕಲಿಯುವಂತದ್ದು ಇದು. ನಾಲ್ಕನೇ ಮಾತಿಗೆ ಹೋದ್ರೆ, ನಾಲ್ಕನೇ ಮಾತು ಮತ್ತಾಯ ಸುವಾರ್ತೆ 28:46 ವರ್ಷದಲ್ಲಿ ಯೇಸು ಸ್ವಾಮಿ ಮಹಾಧ್ವನಿಯಿಂದ ಕೂಗಿ, ಮಹಾಶಬ್ದದಿಂದ ಕೂಗಿ, ಏಲಿ ಏಲಿ ಲಾಮಾ ಸಬಕ್ತಾನಿ ಏನ್ ಮಾಡ್ತಾರೆ? ಕ್ಷಮಿಸಿ ಸರ್, ಇದಲ್ಲ. ಮತ್ತಾಯ ಸುವಾರ್ತೆ 27:46 ಅದನ್ನು ಪೂರ್ತಿ ವಿಷಯ. 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಯೇಸು ಸ್ವಾಮಿ ಮಹಾಧ್ವನಿಯಿಂದ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದೆ ಅಂತ ಕೂಗೋದಕ್ಕೆ ಕಾರಣವೇನು? ಈ ಮಾತಿಂದ ನಾವು ಕಲಿಯುವಂತದ್ದು ಏನು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಯಾವ ಸಂದರ್ಭದಲ್ಲಿ ದೇವರು ಒಂದು ವ್ಯಕ್ತಿಯ ಕೈ ಬಿಡ್ತಾನೆ? ಹಲ್ಲೆಲೂಯಾ. ಇಂಟ್ರೆಸ್ಟ್ ಅನಿಸ್ತದೆ ಏನಾದ್ರೂ ಹೊಸ? ನಾನು ಹೇಳುವಂತ ಇವತ್ತಿನ ಪ್ರಸಂಗ ನಾನು ಇಮೋಷನಲ್ ವೇದಲ್ಲಿ ತಗೊಂಡೋಗ್ತಾ ಇಲ್ಲ, ಆದ್ರೆ ಇಂಟ್ರಾಸ್ಪೆಕ್ಟಿಂಗ್ ವೇದಲ್ಲಿ ತಗೊಂಡೋಗ್ತಾ ಇದ್ದೀನಿ. ಕಾರಣ ಏನಂದ್ರೆ, ಕೇವಲ ಶಿಲುಬೆ ಮರಣವನ್ನು ಧ್ಯಾನಿಸದೆ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ಹೇಗಿದ್ದ, ಆತನ ಮನಸ್ಸನ್ನು ನಾವು ಹೇಗೆ ಹೊಂದಬಹುದು ಅನ್ನೋದು ಪ್ರಾಮುಖ್ಯವಾಗಿ ನಾನು ಪ್ರಯತ್ನ ಮಾಡ್ತೇನೆ. ಮೊದಲನೇ ಮಾತಿಂದ ಯೇಸು ಸ್ವಾಮಿ ಹಾಗೆ ನಾವು ಕ್ಷಮಿಸುವಂತ ಮನಸ್ಸು ಹೊಂದಿದೀವ? ಎರಡನೇ ಮಾತಿನ ಹಾಗೆ ಯೇಸು ಸ್ವಾಮಿ ಆತ್ಮಗಳ ಕಡೆ ಇದ್ದಂತ ಭಾರ ನಮ್ಮಲ್ಲಿ ಇದೆಯಾ? ಯೇಸು ಸ್ವಾಮಿ ಹೊಂದಿದಂತ ಮನಸ್ಸಿದೆಯಾ? ಮೂರನೇ ಮಾತಿನ ಪ್ರಕಾರ ಕುಟುಂಬದ ಪರವಾಗಿ ನಮ್ಮಲ್ಲಿ ಜವಾಬ್ದಾರಿ, ಪ್ರೀತಿ ಇದೆಯಾ? ಅಂದ್ರೆ ಡು ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್? ಅದು ನನ್ನ ಮೇನ್ ಆಬ್ಜೆಕ್ಟಿವ್. ನಾಲ್ಕನೇದು ನೋಡ್ತಾ ಇದ್ದೀವಿ, ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದೆ ಅಂತ. ದೇವರಿಂದ, ತಂದೆಯಾದ ದೇವರಿಂದ ಯೇಸು ಸ್ವಾಮಿನ ಸ್ವಂತ ಮನೆಯವರು ಅದನ್ನ ಬಿಟ್ರು, ಆವಾಗ ಆತನ ದುಃಖ ಪಡಲಿಲ್ಲ. ಸ್ವಂತ ಬಂಧುಗಳು ಆತನ ತಳ್ಳಿ ಹಾಕಿದ್ರು, ಆವಾಗೂ ಆತನ ದುಃಖ ಪಡಲಿಲ್ಲ. ಗೆತ್ಸೆಮನೆ ಮರದಲ್ಲಿ ಆತನ ಹಿಂದೆ ಇದ್ದ 3.5 ವರ್ಷ ಇದ್ದಂತ ಶಿಷ್ಯರು ಆತನ ಬಿಟ್ಟು ಓಡಿ ಹೋದ್ರು, ಆವಾಗ್ಲೂ ಆತನ ದುಃಖ ಪಡಲಿಲ್ಲ. ಆದ್ರೆ ಯಾವಾಗ ದೇವರು ಕೈ ಬಿಟ್ಟನೋ ಆವಾಗ ಆತನ ದುಃಖದಿಂದ ಬೇಡ್ತಾನೆ, ಯಾಕೆ ನನ್ನ ಕೈ ಬಿಟ್ಟಿದ್ಯಾ? ಇವಾಗ ನೀನು ನಾನು ಯಾರು ಕೈ ಬಿಟ್ಟಾಗ, ಯಾರು ದೂರ ಆದಾಗ ದುಃಖ ಪಡ್ತಾ ಇದೀವಿ? ದೇವರಿಂದ ದೂರ ಆದಾಗ ದುಃಖ ಪಡ್ತಾ ಇದೀವ? ಅದ್ರ ವ್ಯಕ್ತಿಗಳು ದೂರ ಆದಾಗ ದುಃಖ ಪಡ್ತಾ ಇದೀವಿ? ಒಂದ್ಸಲ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಯಾವ ಸಂದರ್ಭದಲ್ಲಿ ದೇವರೊಂದು ವ್ಯಕ್ತಿಯ ಕೈ ಬಿಡ್ತಾನೆ? 3 ಸಂದರ್ಭಗಳಲ್ಲಿ ದೇವರೊಂದು ವ್ಯಕ್ತಿ ಕೈ ಬಿಡ್ತಾನೆ. ಮೊಟ್ಟ ಮೊದಲನೇದಾಗಿ, ಯಾವಾಗ ನಾವು ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನು ಮಾಡ್ತೀವೋ, ದೇವರ ವಿರುದ್ಧವಾದಂತ ಪಾಪವನ್ನು ಮಾಡ್ತೀವೋ, ದೇವರು ನಮ್ಮ ಕೈಯನ್ನ ಬಿಡ್ತಾನೆ. ಇದಕ್ಕೆ ಉದಾಹರಣೆ
ಸಂಸೋನನು. ದೇವರ ಉದ್ದೇಶಪೂರ್ವಕವಾಗಿ ಹುಟ್ಟಿದಂತ ಸಂಸೋನನು ಈ ಲೋಕದಲ್ಲಿದ್ದಾಗ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ, ಮಾಡಬಾರದಂತ ಪಾಪವನ್ನು ಮಾಡಿದಾಗ ದೇವರ ಆತನನ್ನೇನು ಮಾಡ್ದ? ಕೈ ಬಿಟ್ಬಿಟ್ಟ. ಸೌಲನು ಇನ್ನೊಬ್ಬ ಎಕ್ಸಾಂಪಲ್ ಅಂದ್ರೆ ಸೌಲನು ಕೂಡ ದೇವರ ಆರಿಸಿಕೊಂಡಂತ ಅರಸನು ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ, ದೇವರ ಆತನನ್ನ ಅರಸನಾಗಿ ತಳ್ಳಿ ಹಾಕಿದ, ಆತನ ಕೈ ಬಿಟ್ಬಿಟ್ಟ. ದುರಾತ್ಮನು ಬಂದು ಆತನನ್ನ ಹಿಡ್ಕೊಂಡ್ಬಿಟ್ಟ. ದೇವರು ನಮ್ಮನ್ನ ಕೈ ಬಿಡಬೇಕಂದ್ರೆ ಒಂದೇ ಒಂದು ಕಾರಣ, ಮೊಟ್ಟ ಮೊದಲನೇದೇನಂತಂದ್ರೆ ನಾವು ದೇವರ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡಬೇಕು. ಒಂದು ವೇಳೆ ದೇವರು ನಿಮ್ಮನ್ನು ಬಿಟ್ಟಂತ ಫೀಲಿಂಗ್ ನಿಮಗೆ ಬರ್ತಾ ಇದೆಯಾ? ಒಂದ್ಸಲ ಯೋಚನೆ ಮಾಡಿ. ದೇವರ ವಿರುದ್ಧವಾದಂತ ಯಾವ ಪಾಪ ನಿಮ್ಮ ಮನಸ್ಸಲ್ಲಿದೆ ಒಂದ್ಸಲ ಯೋಚನೆ ಮಾಡಿ. ದೇವರಿಗೆ ವಿರುದ್ಧವಾದಂತ ಯಾವ್ದಾದ್ರು ಪಾಪ, ಯಾವ್ದಾದ್ರು ವಸ್ತು ನಿಮ್ಮಲ್ಲಿದ್ರೆ ದಯವಿಟ್ಟು ದೇವರ ಮುಂದೆ ಬಂದು ಅರಿಕೆ ಮಾಡಿ ಕ್ಷಮಾಪಣೆ ಕೇಳ್ರಿ. ಅದನ್ನ ನಿಮ್ಮಿಂದ ತೊಲಗಿಸ್ಬಿಡ್ರಿ. ಆವಾಗ ನೀವು ದೇವರಿಗೆ ಸಮೀಪಸ್ಥರಾಗ್ತೇವೆ. ಎರಡನೇದು, ದೇವರ ಒಬ್ಬ ವ್ಯಕ್ತಿಯನ್ನ ಯಾವಾಗ ದೂರ ಮಾಡ್ತಾನೆ, ಯಾವಾಗ ಕೈ ಬಿಡ್ತಾನೆ ಅಂತಂದ್ರೆ ಅವರನ್ನ ಪರೀಕ್ಷಿಸುವಾಗ. ದೇವರು ನಮ್ಮನ್ನ ಪರೀಕ್ಷಿಸುವಾಗಲೂ ಕೂಡ ನಮ್ಮನ್ನ ಏನ್ ಮಾಡ್ತಾರೆ ಗೊತ್ತಾ? ಕೈ ಬಿಡ್ತಾನೆ. ನಮಗೆ ಪರೀಕ್ಷೆ. ಅಬ್ರಹಾಮನ ದೇವ್ರು ಕೈ ಬಿಟ್ಟಂತೆ ಮಾಡ್ದ, ಬಟ್ ಇಟ್ ವಾಸ್ ಅ ಟೆಸ್ಟ್ ಫಾರ್ ಹಿಮ್. ಶಡ್ರಕ್ ಮೇಷಕ್ ಅಬೇದ್ನೆಗೋರನ್ನ ದೇವರು ಕೈ ಬಿಟ್ಟ. ಅವರಂದ್ರು ನಮ್ಮ ದೇವರು ನಮ್ಮನ್ನ ಕಾಪಾಡೋ ಸಮರ್ಥನು, ಆತ ನಮ್ಮನ್ನು ಕಾಪಾಡಿದ್ರು ಕಾಪಾಡಲಿಲ್ಲ ಅಂದ್ರೆ ನಾವಾದ್ರೂ ಇದಕ್ಕೆ ನಮಸ್ಕಾರ ಮಾಡೋದಿಲ್ಲ ಈ ಪ್ರತಿಮೆಗೆ ಅಂದ್ರೆ. ಆವಾಗ ದೇವರು ಕಾಪಾಡಲಿಲ್ಲ, ನೆಬೂಕದ್ನೆಚ್ಚರ್ ಬದಲಾಗ್ಲಿಲ್ಲ, ಅವ್ರನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ ಫೀಲಿಂಗ್ ನಾವಾದ್ರೆ ಏನಾಗ್ತೈತಿ ಹೇಳ್ರಿ? ಅಷ್ಟು ದೂರದಲ್ಲಿ ಇದು ಬೆಂಕಿಯಿಂದ ನಂಬಿಕೆ ಇರ್ತೈತಿ, ದೇವರು ಕಾಪಾಡ್ತಾನೆ. 10 ಫೀಟ್ ದೂರದಲ್ಲಿ ಇದು ಬೆಂಕಿಗೆ ನಾವು ಆ ಕಡೆಗೆ ನೋಡ್ತೀವಿ, ಯಾವ ಕಡೆಯಿಂದ ದೇವರು ಯಾರಿಗಾದ್ರೂ ಹೆಲ್ಪ್ ಕಳಿಸ್ತಾನಂತ. ಬರ್ಲಿಲ್ಲ, ಇನ್ನು ಬೆಂಕಿ ಜಸ್ಟ್ ಎದುರಿಗಿದೆ. ಸಾರಿ ಅಂತ ಸ್ವಲ್ಪ ಯಾಕೆ ನಮ್ಮ ನಂಬಿಕೆ ಬಹಳ ಸಲ ಏನಾಗಿರುತ್ತೆ ಗೊತ್ತಾ? ಅಲ್ಲಿವರೆಗೂ ಬರ್ತೈತಿ, ಆದ್ರೆ ಇವರು ಬೆಂಕಿಲ ಹಾಕಿದ್ರು ಬಿಡ್ಲಿಲ್ಲ. ಬಿಕಾಸ್ ಇಟ್ ವಾಸ್ ಅ ಟೆಸ್ಟ್ ಫಾರ್ ದಮ್. ಅವ್ರನ್ನ ಬೆಂಕಿ ಒಳಗ ಹೋಗದಂತೆ ದೇವ್ರು ಕಾಪಾಡಲಿಲ್ಲ, ಆದ್ರೆ ಬೆಂಕಿಯಲ್ಲಿ ಸುಡದಂತೆ ಕಾಪಾಡ್ತಾರೆ. ನಾವು ಕೂಡ ಸರಿ ದೇವರೇ ಈ ಕಷ್ಟ ನನಗೆ ಬೇಡ, ಈ ಕಷ್ಟ ಬೇಡ 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 ಅಂತ ದೂರ. ದೇವರು ನೀವು ಕಷ್ಟ ಬೇಡ ಬೇಡ ಅಂತ ಬೇಡ್ಕೊಂಡಾಗ ಕಷ್ಟದ ದೂರ ಮಾಡೋದಿಲ್ಲ, ಆದ್ರೆ ಕಷ್ಟದಲ್ಲಿ ನೀವು ಬೀಳದಂತೆ ನಿಮ್ಮನ್ನ ಕಾಪಾಡ್ತಾನೆ ದೇವರು. ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನ ಕಾಪಾಡ್ತಾನೆ. ನಮಗೆ ದೇವರು ಕೆಲವೊಂದ್ಸಲ ಕೈ ಬಿಟ್ಟಂತ ಪರಿಸ್ಥಿತಿ ಬರುತ್ತೆ. ಯಾವಾಗಂದ್ರ ನಾವು ಪರೀಕ್ಷೆ ಕಾಲದಲ್ಲಿ ನಮ್ಮ ನಂಬಿಕೆಯನ್ನ ದೇವರು ಪರೀಕ್ಷಿಸ್ತಾನೆ, ನಮ್ಮ ಜೀವನವನ್ನು ದೇವರು ಪರೀಕ್ಷಿಸ್ತಾನೆ, ನಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತಾನೆ. ಈ ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಜಯ ಹೊಂದಿ ಹೊರಗಡೆ ಬರ್ತಾ ಇದೀವ, ಇಲ್ಲ ಸೋತು ಹೋಗ್ತಾ ಇದೀವ, ಒಂದ್ಸಲ ಪರೀಕ್ಷೆ ಮಾಡೋದು, ನಮ್ಮನ್ನ ನಾವು ಪರೀಕ್ಷಿಸ್ಕೊಳ್ಬೇಕು. ಇನ್ನೊಂದು ಅದ್ಭುತವಾದಂತ ಒಂದು ವಿಷಯ ತೋರಿಸ್ತೇನೆ ನಿಮಗೆ. ಏನಂದ್ರೆ an unanswered prayer, ಸರಿಯಾಗಿ ಹೇಳ್ರಿ, an unanswered prayer is a test of God. ಮೊದಲನೇ ಪೂರ್ವಕಾಲ ಗ್ರಂಥ, ಎರಡನೇ ಪೂರ್ವಕಾಲ ಗ್ರಂಥ, 32ನೇ ಅಧ್ಯಾಯ, 2ನೇ ಪೂರ್ವಕಾಲ ಗ್ರಂಥ 32ನೇ ಅಧ್ಯಾಯ 31ನೇ ವಚನ. 2ನೇ ಪೂರ್ವಕಾಲ ಗ್ರಂಥ 32ನೇ ಅಧ್ಯಾಯ 31ನೇ ವಚನ. ಆದುದರಿಂದ ಅವನ ದೇಶದಲ್ಲುಂಟಾದ ಅದ್ಭುತದ ವಿಷಯವನ್ನು ವಿಚಾರಿಸುವುದಕ್ಕಾಗಿ ಬಾಬೆಲಿನ ಪ್ರಭುಗಳು ರಾಯಭಾರಿಗಳು ಅವನ ಬಳಿಗೆ ಬಂದಾಗ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಅವನ ಸರ್ವಾಂತರ್ಯವನ್ನು ತಿಳುಕೊಳ್ಳುವುದಕ್ಕೂ ಅವನನ್ನು ಕೈಬಿಟ್ಟನು. ಎಷ್ಟು ಅದ್ಭುತವಾದ ಮಾತು! ದೇವರೇನ್ ಮಾಡ್ದ? ಅವನನ್ನು ಪರೀಕ್ಷಿಸುವುದಕ್ಕೂ ಅವನ ಸರ್ವಾಂತರ್ಯವನ್ನು, ಒಳಗಡೆ ಏನಿದೆ ಮ್ಯಾಟರ್ ಇದೆ ಒಳಗಡೆ ಅಂತ ಪರೀಕ್ಷಿಸೋದಕ್ಕೆ ಏನ್ ಮಾಡ್ದ? ಕೈ ಬಿಟ್ಟ. ಕೆಲವೊಂದ್ಸಲ ನಾವು ಎಷ್ಟೋ ಸಲ ಪ್ರಾರ್ಥನೆ ಮಾಡ್ತೀವಿ, ಬಲವಾಗಿ ಪ್ರಾರ್ಥನೆ ಮಾಡ್ತೀವಿ, ಉಪವಾಸಿತ ಪ್ರಾರ್ಥನೆ ಮಾಡ್ತೀವಿ, ಆನ್ಲೈನ್ ಪ್ರೇಯರ್ ಮಾಡ್ತೀವಿ, ಎಲ್ಲಾ ತರದ ಪ್ರೇಯರ್ ಮಾಡ್ತೀವಿ, ಆದ್ರೂ ಆನ್ಸರ್ ಬಂದಿಲ್ಲ. 1 ದಿನ ಆಯ್ತು, 1 ತಿಂಗಳಾಯ್ತು, 1 ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, ಎಷ್ಟು ದಿನ ಬಿಡ್ಕೊಂಡ್ರು ಪ್ರೇಯರಿಗೆ ಆನ್ಸರ್ ಬರ್ತಾ ಇಲ್ಲ. ಅವಾಗ ನಮ್ಮಲ್ಲಿ ಬರ್ತಾ ಬರ್ತಾ ಏನ್ ಬರುತ್ತೆ ಗೊತ್ತಾ? ನಂಬಿಕೆ ಕಡಿಮೆ ಆಗ್ತಾ ಬರುತ್ತೆ. ನಾವೇನ್ ಯೋಚನೆ ಮಾಡ್ತೀವಿ? ನಾನು ಏನ್ ದ್ರೋಹ ಮಾಡಿ, ಏನ್ ಪಾಪ ಮಾಡಿ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ದೇವರು ಕೆಲವೊಬ್ರು ಅದ್ಭುತಗಳಿಗಾಗಿ ಬಂದಿರ್ಬೋದು, ಅನಾರೋಗ್ಯದಿಂದ ಇರ್ಬೋದು, ದೇವರನ್ನ ಬೇಡ್ತೀವಿ, ಆದ್ರೆ ದೇವರು ಗುಣ ಮಾಡೋದಿಲ್ಲ. ಅವಾಗ ಏನಾಗುತ್ತೆ? ಬಹಳಷ್ಟು ಜನ ಇದೀನ್ ಸರ್ಕೊಂಡ್ಬಿಡ್ತಾರೆ. ಆದ್ರೆ ನಿಮ್ಮನ್ನ ದೇವರು ನಿಮ್ಮ ಪ್ರಾರ್ಥನೆ ಕೇಳದೆ, ನಿಮ್ಮನ್ನ ಗುಣಪಡಿಸದೆ, ನಿಮ್ಮನ್ನ ಸಮಸ್ಯೆಗಳಿಂದ ಬಿಡಿಸದೆ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ಇಟ್ಸ್ ಅ ಟೆಸ್ಟ್ ಫಾರ್ ಯು.
ನೋಡ್ತಾನೆ. ಒಂದ್ ವೇಳೆ ನಾನು ಸಹಾಯ ಮಾಡಲಿಲ್ಲ, ಏನ್ ಮಾಡ್ತಾರೆ ಇವರು? ಸಭೆಗೆ ಒಬ್ರು ಬರ್ತಾರೆ, ಫಸ್ಟ್ ಡೇ ನನಗೆ ಆರಾಮಿಲ್ಲ, ನನಗಾಗಿ ಪ್ರಾರ್ಥನೆ ಮಾಡ್ರಿ, ಫಾಸ್ಟ್ ಪ್ರೇಯರ್ ಮಾಡಿದ್ರು. ಒಂದಿನ ಆರಾಮ ಅನಿಸ್ತಾರೆ, ಮರನೇ ದಿನ ಮತ್ತೆ ಆರಾಮಾಗ್ಲಿಲ್ಲ. ಇಲ್ಲ, ಫಾಸ್ಟ್ ಪ್ರೇಯರ್ ಮಾಡಿದ್ರು, ಗುಣ ಆಗ್ಲಿಲ್ಲ. ಒಂದ್ ತಿಂಗಳು ಬಂದ್ರು, ಗುಣ ಆಗಿಲ್ಲ. ಒಂದ್ ವರ್ಷ ಬಂದ್ರು, ಗುಣ ಆಗಿಲ್ಲ. ಇವಾಗ ಏನ್ ಮಾಡ್ತಾರೆ ಗೊತ್ತಾ? ಫಾಸ್ಟಿಗೆ ಹೇಳ್ದಾನೆ, ಸಂಡೇ ಇಲ್ಲಿ, ಮಂಗಳವಾರ ಇನ್ನೊಂದು ಕಡೆ, ಶುಕ್ರವಾರ ಇನ್ನೊಂದು ಕಡೆ, ಅಲ್ಲಿ ಹೋಗಿ ಅಲ್ಲಿ ಪ್ರಯತ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಇವ್ರ ಒಳಗಡೆ ಇರೋದು ಮ್ಯಾಟರ್ ಏನಂದ್ರೆ ಒರಿಜಿನಲ್ ಫೇತ್ ಅಲ್ಲ. ದೇವರು ನನ್ನನ್ನ ಪರೀಕ್ಷಿಸ್ಲಿಕ್ಕೆ ಕೆಲವೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ? ಕೈ ಬಿಡ್ತಾನೆ, ಬಿಟ್ಟು ನೋಡ್ತಾನೆ, ಇವ್ರು ತಿರುಗಿ ನನ್ನ ಕಡೆ ಬರ್ತಾರ, ಇಲ್ಲ ನಂಬಿಕೆನ ಕಳ್ಕೊಂಡು ನಾಶವಾಗ್ತಾರ. ಹೌ ಮೆನಿ ಆಫ್ ನಮ್ಮಲ್ಲಿ ಎಂತ ನಂಬಿಕೆ ಇರ್ಬೇಕಂದ್ರೆ ಶಡ್ರಕ್ ಮೇಷಕ್ ಅಬೇದ್ನೆಗೋರಲ್ಲಿ ಇದ್ದಂತ ನಂಬಿಕೆ. ನಮ್ಮ ದೇವರು ನಮ್ಮನ್ನು ಕಾಪಾಡೋ ಸಮರ್ಥನು. ಆತನು ಕಾಪಾಡಿದ್ರು, ನೆಕ್ಸ್ಟ್ ವರ್ಡ್ ಏನ್ ಗೊತ್ತಾ? ಕಾಪಾಡಲಿಲ್ಲ ಅಂದ್ರು ನಾವು ಮಾತ್ರ ಬಿಡಲ್ಲ. ನನ್ನನ್ನ ದೇವರು ಗುಣಪಡಿಸಿದ್ರು ಆತನೇ ಹಿಂಬಲಿಸ್ತೀನಿ, ನನಗೆ ಗುಣ ಆಗ್ಲಿಲ್ಲ ಅಂದ್ರೂ ಆತನ ಹಿಂಬಲಿಸ್ತೀನಿ ಅಂತ ಹೇಳೋರು ಯಾರಾದ್ರೂ ಇದ್ದೀರಾ? ನನಗೆ ಜಾಬ್ ಬಂದ್ರು ದೇವರೇ, ಬಂದಿಲ್ಲ ಅಂದ್ರೂ ದೇವರೇ. ನನಗೆ ಮದುವೆ ಆದ್ರೂ ಯಾಕೋ ಓಟಿದೆ. ನಾವು ಹೇಗಿರ್ಬೇಕಂದ್ರೆ ನಿಜವಾಗ್ಲೂ ದಟ್ಸ್ ಅ ಟ್ರೂ ಕ್ರಿಶ್ಚಿಯನ್ ಲೈಫ್. ಏನಂತಂದ್ರೆ ಕ್ರಿಸ್ತ ನಂಬಿಕೆಗೆ ಪ್ರೂಫ್ ಬೇಕಾಗಿಲ್ಲ. ಇಟ್ಸ್ ಜಸ್ಟ್ ಬೈ ಫೇತ್. ವೆನ್ ಇಟ್ ಇಸ್ ಅ ರೈಟ್ ಟೈಮ್, ಸರಿಯಾದ ಸಮಯ ಬಂದಾಗ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾನೆ. ಆದ್ರೆ ಕಾಯುವ ತಾಳ್ಮೆ ನಮ್ಮಲ್ಲಿ. ದಾವೀದನಿಗೆ ಸರಿಯಾದ ಸಮಯ ಬಂತು, ಕುರುಬನಿಂದ ಸ್ಟ್ರೈಟ್ ಅರಸನಾದ. ನಾವಾದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಾ ಈ ಕುರುಬ, ನೆಕ್ಸ್ಟ್ ಸೀನಿಯರ್ ಕುರುಬನ ಹಾಕ್ಬೇಕು, ನೆಕ್ಸ್ಟ್ ಕುರುಬರಿಗೆ ಸೂಪರ್ವೈಸರ್ ಹಾಕ್ಬೇಕು, ಮ್ಯಾನೇಜರ್. ಇದನ್ನ ಮೆಥಡ್. ಆದ್ರೆ ದೇವ್ರ ಮೆಥಡ್ ಇಲ್ಲ, ಸ್ಟ್ರೈಟ್ ಎಲ್ಲ ಬೈಪಾಸ್. ಅಲ್ಲೆಲ್ಲಯ್ಯ. ಸೊ ನಮ್ಮಲ್ಲಿ ದೇವರ ಕೆಲವೊಂದ್ಸಲ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ, ಇಲ್ಲ ನಮ್ಮನ್ನ ಕೈ ಬಿಟ್ಟಂತ ಸ್ಥಿತಿ ನಮಗೆ ಕಾಣಿಸುತ್ತೆ. ಸಮಸ್ಯೆಗಳಲ್ಲಿ ಇದೀವಿ, ದೇವರು ನಮ್ಗೆ ಉತ್ತರ ಕೊಡ್ತಾ ಇಲ್ಲ. ಬೇಡ್ತಾ ಇದೀವಿ, ಉತ್ತರ ಬರ್ತಾ ಇಲ್ಲ. ಅಂತ ಸಂದರ್ಭ ಏನ್ ಗೊತ್ತಾ? ದೇವರು ನಿಮ್ಮನ್ನ ಪರೀಕ್ಷಿಸ್ತಾ ಇದ್ದಾನೆ. ನಂಬಿಕೆಯಿಂದ ನಿರೀಕ್ಷೆಯಿಂದ ತಕ್ಕಂತ ಕಾಲದಲ್ಲಿ ದೇವರು ನಿಮಗೆ ಪ್ರತಿಫಲವನ್ನು ನೀಡ್ತಾನೆ. ಅಲ್ಲೆಲ್ಲೂಯ್ಯ. ಇದು ಎಷ್ಟನೇ ಮಾತು? 4ನೇ ಮಾತಲ್ಲಿ ನಾವು ಕೇಳಿದಂಥದ್ದು. ಈಗ 5ನೇ ಮಾತಿಗೆ ಬರೋಣ. 5ನೇ ಮಾತು ಯೋಹಾನ ಬರೆದ ಸುವಾರ್ತೆ 19:28 ನಿಮಿಷ. ನೀವು ಕೆಲವೇ ಕ್ಷಣಗಳಲ್ಲಿ ಮುಗಿಸ್ತೀನಿ. ಯೋಹಾನ ಬರೆದ ಸುವಾರ್ತೆ 19:28 ನಿಮಿಷ. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ. ಇದರಲ್ಲಿ ಆಕ್ಚುಲಿ ಎರಡು ಕೋನಗಳಿದ್ದಾವ, ಅದ್ರ ಒಂದೇ ಆಂಗಲ್ ನಾನು ತಗೊಂತಾ ಇದ್ದೀನಿ. ಶಾಸ್ತ್ರಗಳು ನೆರವೇರುವಂತೆ ನೀರಡಿಕೆ ಆಗಿದೆ ಅಂತ ಹೇಳ್ದ. ಆತನಿಗೆ ನೀರಡಿಕೆ ಆಗಿದ್ರು ನೀರು ಕೇಳಲಿಲ್ಲ, ನೀರಡಿಕೆ ಆದ್ರೂ ನೀರು ಕೇಳಲಿಲ್ಲ. ಆದ್ರೆ ಶಾಸ್ತ್ರಗಳು ನೆರವೇರುವಂತಂದ್ರೆ, ಶಾಸ್ತ್ರಗಳಂದ್ರೇನು? ದೇವರ ವಾಕ್ಯಗಳು, ಪ್ರವಾದನೆ ವಾಕ್ಯಗಳು. ಪ್ರವಾದನೆ ವಾಕ್ಯಗಳಂದ್ರೆ ಅದು ದೇವರ ಮಾತುಗಳು, ದೇವರ ಚಿತ್ತ. ಅಂದ್ರೆ ದೇವರ ಚಿತ್ತವನ್ನು ವಾಕ್ಯಗಳಲ್ಲಿ ಬರೆದಿರುವಂತದ್ದು ನೆರವೇರಿಸುವುದಕ್ಕೆ ನನಗೆ ನೀರಡಿಕೆ ಆಗಿದೆ ಅಂತ. ಅಂದ್ರೆ ಯೇಸು ಸ್ವಾಮಿ ಅಂತ ಸ್ಥಿತಿಯಲ್ಲೂ ಕೂಡ ಎದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಎದಕ್ಕೆ ತೌಕ ಪಡ್ತಾ ಇದ್ದಾನೆ ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಕಷ್ಟಪಡ್ತಾ ಇದ್ದಾನೆ. ತನ್ನ ಸ್ವಂತ ಉದ್ದೇಶವನ್ನಲ್ಲ, ದೇವರ ಚಿತ್ತವನ್ನು ನೆರವೇರಿಸಬೇಕು. ಶಾಸ್ತ್ರಗಳು ನೆರವೇರಬೇಕಂದ್ರೆ ನಾನು ನೀರಡಿಕೆ ಆಗಿದೆ ಅಂತ ಹೇಳ್ಬೇಕಂತ ಹೇಳ್ದ. ಅಂದ್ರೆ ಅಂತ ಸ್ಥಿತಿಯಲ್ಲೂ ದೇವರಿಗೆ ನಾನು ದೇವರ ಚಿತ್ತವನ್ನು ನೆರವೇರಿಸಬೇಕು ಅನ್ನೋದೇ ಮುಖ್ಯ ಉದ್ದೇಶವಾಗಿರುತ್ತೆ ಹೊರತು ಬೇರೆ ಯಾವುದೂ ಅಲ್ಲ. ನಮ್ಮ ಜೀವನದಲ್ಲಿ ಎಷ್ಟು ಜನ ನಾವು ದೇವರ ಚಿತ್ತವನ್ನು ನೆರವೇರಿಸ್ತಾ ಇದ್ದೀವಿ? ಎಷ್ಟು ಜನ ದೇವರ ಚಿತ್ತಾನುಸಾರವಾಗಿ ಬದುಕ್ತಾ ಇದೀವಿ? ದೇವರ ಚಿತ್ತಾನುಸಾರವಾಗಿ ವಾಕ್ಯಾನುಸಾರವಾಗಿ ನಾವು ಬದುಕ್ತಾ ಇದೀವಿ? ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಆತನು ಹೇಳಿದಂತ ಮಾತೇನು ಗೊತ್ತಾ? ಯಜ್ಞ ನೈವೇದ್ಯಗಳನ್ನು ನಿನಗೆ ಇಷ್ಟವಾಗಿರ್ಲಿಲ್ಲ, ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಇಬ್ರಿದವರ ಬರಪತ್ರಿಕೆ 10ನೇ ಅಧ್ಯಾಯ, ಇಬ್ರಿದವರ ಬರಪತ್ರಿಕೆ 10ನೇ ಅಧ್ಯಾಯ 5-7 ನಿಮಿಷ. ಇಬ್ರಿದವರ ಬರಪತ್ರಿಕೆ 10ನೇ ಅಧ್ಯಾಯ 5-7 ನಿಮಿಷ. ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರದ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ.
ಅಲ್ಲ, ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ. ದೇವರ ಯೇಸು ಸ್ವಾಮಿಯ ಉದ್ದೇಶ ಈ ಲೋಕದಲ್ಲಿ ಬದುಕಿರೋಷ್ಟು ದಿನ ಏನಾಗಿತ್ತು ಗೊತ್ತಾ? ನಾನು ದೇವರ ಚಿತ್ತದ ಪ್ರಕಾರ ಬದುಕಬೇಕು, ದೇವರ ಚಿತ್ತಾನುಸಾರವಾದ ಮಾತೇ ಮಾತಾಡಬೇಕು, ದೇವರ ಚಿತ್ತಾನುಸಾರವಾಗಿ ನಾನು ಹಿಂಸೆನ ಹೊಂದಬೇಕು, ದೇವರ ಚಿತ್ತಾನುಸಾರವಾಗಿ ನನ್ನ ಪ್ರಾಣವನ್ನು ಅರ್ಪಿಸ್ಕೊಳ್ಬೇಕು. ಪ್ರಿಯರೇ, ಕ್ರೈಸ್ತವನ ಉದ್ದೇಶ, ಜೀವನದ ಉದ್ದೇಶವೇನೆಂದ್ರೆ ದೇವರ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸುವುದೇ. ಯೇಸು ಸ್ವಾಮಿಯ ಜೀವನದಲ್ಲಿ ದೇವರ ಉದ್ದೇಶವೇನಾಗಿತ್ತಂದ್ರ ಆತನ ಈ ಲೋಕದಲ್ಲಿ ಹುಟ್ಟಬೇಕು, 33 ವರ್ಷ ಬದುಕಬೇಕು, ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕು, ಅನೇಕ ಆತ್ಮಗಳನ್ನ ರಕ್ಷಿಸಬೇಕು, ಅನೇಕರ ರಕ್ಷಣೆಗಾಗಿ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಪುನರುದ್ಧಾರನಾಗಿ ತಿರುಗಿ ಪರಲೋಕಕ್ಕೆ ಹೋಗ್ಬೇಕು ಅನ್ನೋದೇ ದೇವರ ಉದ್ದೇಶವಾಗಿತ್ತು. ಅದನ್ನೇ ಯೇಸು ಸ್ವಾಮಿ ನೆರವೇರಿಸಿದ. ಆದ್ರೆ ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಕೂಡ ದೇವರಿಗೆ ಒಂದು ಉದ್ದೇಶವಿದೆ. ಯೇಸು ಸ್ವಾಮಿ ಜೀವನದಲ್ಲಿ ದೇವರ ಉದ್ದೇಶ ಹೊಂದಿದಂತೆ ನಮ್ಮೆಲ್ಲರ ಜೀವನದಲ್ಲಿ ಕೂಡ ದೇವರ ಒಂದು ಉದ್ದೇಶವನ್ನು ಹೊಂದಿದ್ದಾನೆ. ಆ ಉದ್ದೇಶವೇನು ಗೊತ್ತಾ? ಎಫೆಸರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ನಾವೆಲ್ಲರೂ ಪರಿಶುದ್ಧವಾಗಿರೋದು, ದೋಷವಿಲ್ಲದವರಾಗಿರೋದೇ ದೇವರ ಉದ್ದೇಶ. ಎಫೆಸರ ಪತ್ರಿಕೆ 1ನೇ ಅಧ್ಯಾಯ 4ರಿಂದ 6ನೇ ವಚನ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂಬುದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಎಷ್ಟು ಅದ್ಭುತ! ದೇವರ ಚಿತ್ತ ನನ್ನ ಜೀವನದಲ್ಲಿ ಏನು ಅಂತಂದ್ರೆ, ನಾವು ಮೊಟ್ಟ ಮೊದಲನೇದಾಗಿ ದೇವರ ಉದ್ದೇಶ ಏನಂದ್ರೆ ನಾವು ಪರಿಶುದ್ಧವಾಗಿರೋದು. ನಾವು ಪರಿಶುದ್ಧವಾಗಿ ಈ ಲೋಕದ ಮಲಿನ್ಯದಿಂದ ದೂರವಾಗಿರೋದು, ನಮ್ಮ ಮನಸ್ಸನ್ನ ಶುದ್ಧೀಕರಿಸಿಕೊಂಡು ದೇವರಿಗಾಗಿ ದೋಷವಿಲ್ಲದವರಾಗಿ ಬದುಕಿರೋದೇ ದೇವರ ಚಿತ್ತ. ಆ ಕ್ರಿಶ್ಚಿಯನ್ಸ್ ಲೈಫ್ ಗೋಲ್ ಇಸ್ ಟು ಬಿ ಹೋಲಿ. ನಾವು ದುಡ್ಡು ಸಂಪಾದನೆ ಮಾಡೋದು ನಮ್ಮ ಜೀವನದ ಉದ್ದೇಶ ಅಲ್ಲ. ಆಸ್ತಿ ಸಂಪಾದನೆ ಮಾಡೋದು, ಅಧಿಕಾರ ಸಂಪಾದನೆ ಮಾಡೋದು ಅದೆಲ್ಲ ನಮ್ಮ ಜೀವನದ ಉದ್ದೇಶ. ದೇವರ ಉದ್ದೇಶ ನಮ್ಮ ಜೀವನದಲ್ಲಿ ಪರಿಶುದ್ಧವಾಗಿರೋದು. ನಾವು ಪರಿಶುದ್ಧವಾಗಿರಬೇಕು, ನಾವು ರಕ್ಷಿಸಲ್ಪಡಬೇಕು, ಪಾಪಿಗಳನ್ನ ರಕ್ಷಿಸಬೇಕು. ಇದೇ ದೇವರ ಚಿತ್ತ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಸಮರಯ ಸ್ತ್ರೀ ಕಡೆ ಇದ್ದಾಗ ಹೇಳುವಂತ ಮಾತೇನು ಗೊತ್ತಾ? ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ. ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟ. ನಾನು ದಿನ ತಿನ್ನುವಂತ ಆಹಾರಕ್ಕಿಂತ ಮುಖ್ಯವಾದದ್ದು ದೇವರ ಚಿತ್ತವನ್ನು ನೆರವೇರಿಸುವುದು ಅನ್ನೋದು ಇಟ್ಕೊಳ್ಳದೆ. ನಾವು ಹಾಗೆ ಬದುಕ್ತಾ ಇದ್ದೀವಿ. ಒಂದ್ಸಲ ಪರೀಕ್ಷೆ ಮಾಡ್ಕೊಂಡು ದೇವರ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸೋಣ, ಪರಿಶುದ್ಧರಾಗಿ ಬದುಕೋಣ. ನಾವು ಕೂಡ ಶಾಸ್ತ್ರಗಳನ್ನ ಯೇಸು ಸ್ವಾಮಿ ಹೇಗೆ ನೆರವೇರಿಸಿ ತೀರಿತು ಅಂತ ಹೇಳಿದ್ನೋ ಹಾಗೆ ನಾವು ಕೂಡ ಈ ಲೋಕದಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ದೇವರ ಚಿತ್ತವನ್ನು ನೆರವೇರಿಸಬೇಕು. ಪರಲೋಕ ರಾಜ್ಯ ದೇವರು ಯಾರಿಗೆ ಕೊಡ್ತಾನೆ ಅಂತಂದ್ರ ತನ್ನ ಚಿತ್ತಾನುಸಾರವಾಗಿ ಲೋಕದಲ್ಲಿ ಬದುಕಿದವರಿಗೆ ಪರಲೋಕ ರಾಜ್ಯ ಕೊಡ್ತಾನೆ. ಆರ್ ಯು ಲಿವಿಂಗ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್? ನಿಮ್ಮ ಜೀವನ ದೇವರ ಚಿತ್ತಾನುಸಾರವಾಗಿದೆಯಾ? ಒಂದ್ಸಲ ನಾವು ಪರೀಕ್ಷಿಸ್ಕೊಂಡು, ಒಂದ್ ವೇಳೆ ಇಲ್ಲ ಅಂತಂದ್ರೆ ಕರ್ತನ ಮುಂದೆ ಇವತ್ತೇ ನಮ್ಮನ್ನು ನಾವು ಸರಿಪಡಿಸ್ಕೊಂಡು, ಕರ್ತನೆ ಕೀಪ್ ಮಿ ಅಟ್ ದ ಸೆಂಟರ್ ಆಫ್ ಯುವರ್ ವಿಲ್ ಅಂತ ಪ್ರಾರ್ಥಿಸಬೇಕು. ದೇವರ ಚಿತ್ತಾನುಸಾರವಾಗಿ ನಾವು ಈಗ ಬದುಕಿದ್ರೆ ಪರಲೋಕ ರಾಜ್ಯವನ್ನ ನಾವು ಸೇರ್ಕೋತೀವಿ. 6ನೇ ಮಾತು ಬಂದ್ರೆ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೇಸು ಸ್ವಾಮಿ ಕಡೆಗೆ ಆಜ್ಞೆ ಹೇಳಿದಂತ 6ನೇ ಮಾತೇನು ಗೊತ್ತಾ? ತೀರಿತು, ತೀರಿತು, ತೀರಿತು. ವಾಟ್ ಡಿಡ್ ಹಿ ಫಿನಿಶ್? ಇಂಗ್ಲಿಷಲ್ಲಿ ಇಟ್ ಈಸ್ ಫಿನಿಶ್ ಅಂತ. ವಾಟ್ ಡಿಡ್ ಹಿ ಫಿನಿಶ್? ಯೇಸು ಸ್ವಾಮಿ ಲೋಕದಲ್ಲಿ ತೀರಿಸಿದಂತ ಕೆಲಸವೇನು ಅಂತಂದ್ರೆ, ತಂದೆಯಾದ ದೇವರು ಯೇಸು ಸ್ವಾಮಿಗೆ ಕೊಟ್ಟಂತ ಕೆಲಸವನ್ನು ಯೇಸು ಸ್ವಾಮಿ ಲೋಕದಲ್ಲಿ ಮುಗಿಸಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ಯೋಹಾನ ಬರೆದ ಸುವಾರ್ತೆ 4ನೇ 24ನೇ ವಚನ, 34ನೇ ವಚನ. ಯೋಹಾನ ಸುವಾರ್ತೆ 4:34. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ನನಗೆ ಕಳಿಸಿದಾತನ ಕೆಲಸವನ್ನು ಏನ್ ಮಾಡ್ಬೇಕು? ನಾನು ಪೂರೈಸಬೇಕು. ಗಾಡ್ ಹಸ್ ಗಿವನ್ ಮಿ ಅ ವರ್ಕ್ ಅಂಡ್ ಐ ಶುಡ್ ಕಂಪ್ಲೀಟ್ ಇಟ್. ದೇವರು ನನಗೆ ಕೆಲಸ ಕೊಟ್ಟ, ಅದನ್ನು ಮುಗಿಸ್ಬೇಕು. ಎಷ್ಟು ಯೋಚನೆ ನೋಡ್ರಿ, ಎಷ್ಟು ಯೋಚನೆ ಮಾಡ್ತಾರೆ. 15ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ಅದ್ಭುತವಾಗಿ ಮಾತಾಡ್ತಾನೆ ಯೇಸು ಸ್ವಾಮಿ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದಂತ ಮಾತು, ತಂದೆಯೇ ಮಾಡಬೇಕೆಂದು ನೀ ನನಗೆ ಕೊಟ್ಟಂತ ಕೆಲಸವನ್ನು ಭೂಲೋಕದಲ್ಲಿ ನಾನು ಏನ್ ಮಾಡಿದ್ದಾನೆ?
ನೆರವೇರಿಸಿದ್ದೇನೆ. ಐ ಹ್ಯಾವ್ ಕಂಪ್ಲೀಟೆಡ್ ಇಟ್. ಒಂದ್ಸಲ ನಮ್ಮನ್ನು ಯೇಸು ಸ್ವಾಮಿಗೆ ಅಷ್ಟೇ ಕೆಲಸ ಕೊಟ್ಟಿಲ್ಲ ದೇವರು. ಇಲ್ಲಿ ಕೂತಿರುವಂತ ಒಬ್ಬೊಬ್ರು ನಮ್ಮೆಲ್ಲರಿಗೂ ದೇವರನ್ನು ಕೆಲಸ ಕೊಟ್ಟು ಈ ಲೋಕದಲ್ಲಿ ಕಳಿಸ್ಕೊಟ್ಟಿಲ್ಲ. ಹ್ಯಾವ್ ವಿ ಕಂಪ್ಲೀಟೆಡ್ ಅವರ್ ವರ್ಕ್? ನಮ್ಮಲ್ಲಿ ಬಹಳ ಜನಕ್ಕೆ ನನ್ಗೆ ಕೆಲಸ ಏನೋ ಗೊತ್ತಿಲ್ಲ, ಇನ್ನು ಕಂಪ್ಲೀಟ್ ಮಾಡೋದು ದೂರದ ವಿಷಯ. ಫಸ್ಟ್ ಏನ್ ಕೆಲಸ ಅದ ಅಂತ ಗೊತ್ತಿಲ್ಲ. ನಮ್ಮೆಲ್ಲರಿಗೂ ಕೂಡ ದೇವರು ಕೆಲಸ ಕೊಟ್ಟಿದ್ದಾನೆ, ಬಟ್ ಹ್ಯಾವ್ ವಿ ಕಂಪ್ಲೀಟೆಡ್? ಒಂದ್ಸಲ ಯೋಚನೆ ಮಾಡ್ರಿ. ಇಲ್ಲ. ಕೆಲಸವನ್ನು ಮುಗಿಸಿದವರಿಗೆ ಪರಲೋಕ. ಯೇಸು ಸ್ವಾಮಿ ಹೇಳಿದಂತ ಅದ್ಭುತವಾದ ಮಾತನ್ನು ಕಡೆದಾಗ ನೋಡಿದ್ರೆ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದಾನೆ. ಯಾವಾಗ ನಿಜವಾಗ್ಲೂ ದೇವರ ಮಹಿಮೆಯನ್ನು ಹೊಂದ್ತಾನಂದ್ರೆ ಯಾವಾಗ ನೀವು ಆತನ ಕೆಲಸವನ್ನು ಮುಗಿಸ್ತಿರೋ ಆವಾಗ. ಕೇವಲ ಸಂಡೆ ಬಂದು ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ ಅಂತ ಹೇಳಿದಾಗಷ್ಟೇ ದೇವರ ಮಹಿಮೆ ಅಂತೋದಿಲ್ಲ. ಆದ್ರೆ ನಿಜವಾಗ್ಲೂ ದೇವರ ಮಹಿಮೆ ಅಂತೋದು ನಾವು ಆತನ ಕೊಟ್ಟ ಕೆಲಸಗಳನ್ನ ನೆರವೇರಿಸಿದಾಗ, ಆತನ ಮಾತುಗಳ ಪ್ರಕಾರ ಬದುಕಿದಾಗ ದೇವರ ಮಹಿಮೆ ಅಂತಾರೆ. ಯೇಸು ಸ್ವಾಮಿ ಹೇಳ್ದ, ತಂದೆ ನೀನು ಕೊಟ್ಟಂತ ಕೆಲಸವನ್ನು ಮುಗಿಸಿದ್ದೇನೆ, ನನ್ನ ಆತ್ಮವನ್ನು ಒಪ್ಪಿಸ್ಕೊಡ್ತಾ ಇದ್ದೇನೆ ಅಂತ. ಪೌಲನು ಕೂಡ ಹೇಳ್ದ, ನನ್ನ ಓಡಾಟವನ್ನು ಏನು ಮಾಡಿದೆ, ಮುಗಿಸಿದ್ದೇನೆ. ದೇವರೇ ನೀನು ಕೊಟ್ಟಂತ ಕೆಲಸವನ್ನು ಪೌಲನು ಮುಗಿಸಿದ, ತನ್ನ ಆತ್ಮ ದೇವರಿಗೆ ಒಪ್ಪಿಸ್ಕೊಟ್ಟ. ಆರ್ ಯು ರೆಡಿ? ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್? ನೀವು ಮುಗಿಸಿದ್ದೀರಾ? ಸುವಾರ್ತೆ ಸಾರೋ ಕೆಲಸ ಮಾಡಿದ್ದೀರಾ? ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಮಾಡಿದಂತ ಅತಿ ಪ್ರಾಮುಖ್ಯವಾದಂತ ಕೆಲಸ ಅದು ಅಂತ ಸುವಾರ್ತೆ ಸಾರಬೇಕು. ನಾನು ಬೇರೆ ಹಳ್ಳಿಗಳಿಗೂ ಹೋಗ್ಬೇಕು, ಅಲ್ಲಿ ಸುವಾರ್ತೆ ಸಾರಬೇಕು, ಇಲ್ಲಿ ಸುವಾರ್ತೆ ಸಾರಬೇಕು, ಆತ್ಮವನ್ನು ರಕ್ಷಿಸಬೇಕು, ದೇವರ ರಾಜ್ಯದ ಸುವಾರ್ತೆ ಸಾರಬೇಕು ಅನ್ನೋದೇ ಆತನ ಉದ್ದೇಶವಾಗಿತ್ತು. ಲೂಕನ್ ಸುವಾರ್ತೆ 4:42 ಲೂಕನ್ ಸುವಾರ್ತೆ 4:42. ಬೆಳಗಾದ ಮೇಲೆ ಆತನು ಹೊರಟು ಅಡವಿಯ ಸ್ಥಳಕ್ಕೆ ಹೋದನು. ಜನರು ಗುಂಪು ಗುಂಪಾಗಿ ಆತನನ್ನು ಹುಡುಕಿಕೊಂಡು ಆತನಿದ್ದಲ್ಲಿಗೆ ಬಂದು, ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಆತನನ್ನು ತಡೆದರು. ಹಾಗೆ 9:6. ಲೂಕನ್ ಸುವಾರ್ತೆ 9:6. ಆಗ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರುತ್ತಾ ರೋಗಿಗಳಿಗೆ ವಾಸಿ ಮಾಡುತ್ತಾ ಗ್ರಾಮಗಳಲ್ಲೆಲ್ಲ ಸಂಚರಿಸಿದರು. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದ ಉದ್ದೇಶ, ದೇವರ ಚಿತ್ತವೇನಂದ್ರ ಪಾಪಿಗಳನ್ನ ರಕ್ಷಿಸೋದು, ಸುವಾರ್ತೆ ಸಾರೋದು, ಪಾಪಿಗಳನ್ನ ರಕ್ಷಿಸೋದು. ಅದೇ ದೇವರು ಕೊಟ್ಟಂತ ಕೆಲಸ. ಯೋಹಾನ ಸುವಾರ್ತೆ 5:36. ಯೋಹಾನ ಸುವಾರ್ತೆ 5:36. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ. ತಂದೆ ಯೇಸು ಸ್ವಾಮಿ ಲೋಕ ಕಳಿಸ್ಕೊಡೋದಕ್ಕೆ ಕಾರಣವೇನೆಂದ್ರೆ ಪಾಪಿಗಳನ್ನ ರಕ್ಷಿಸೋದಕ್ಕೆ, ಪಾಪಿಗಳಿಗಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡೋದಕ್ಕೆ. ಹಾಗಾದ್ರೆ ಅದಕ್ಕೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದಾಗ ಟೈಮ್ ವೇಸ್ಟ್ ಮಾಡಿಲ್ಲ. ಯಾವಾಗ್ಲೂ ನೋಡ್ರಿ ಬಿಸಿ ಬಿಸಿ ಬಿಸಿ, ಆ ಹಳ್ಳಿ ಈ ಹಳ್ಳಿ, ಸುವಾರ್ತೆ ಸಾರೋದು ಮುಗಿಸ್ದ. ಅದೇ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತನ್ನು ಗೊತ್ತಾ, ತಂದೆ ನನ್ನನ್ನು ಹೇಗೆ ಕಳಿಸ್ಕೊಟ್ನೋ ಹಾಗೆ ನಾನು ನಿಮ್ಮನ್ನ ಕಳಿಸ್ಕೊಡ್ತಾ ಇದ್ದೇನೆ. ಯೋಹಾನ ಸುವಾರ್ತೆ 17:18. ಯೋಹಾನ ಸುವಾರ್ತೆ 17:18. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ನೀನ್ ನನಗೆ ಹೇಗೆ ಕಳಿಸ್ಕೊಟ್ಟೆ? ಯಾಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದ? ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೆ. ಹೇಗೆ ತಂದೆಯಾದ ದೇವರ ಯೇಸು ಸ್ವಾಮಿ ಲೋಕಕ್ಕೆ ಕಳಿಸ್ಕೊಟ್ನೋ ಹಾಗೆ ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೆ ನಾವೆಲ್ಲರೂ ಕೂಡ ಈ ಲೋಕಕ್ಕೆ ಬಂದಿದ್ದೇವೆ. ಒಬ್ಬ ಕ್ರಿಶ್ಚಿಯನ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ, ಫಸ್ಟ್ ಇಟ್ ಈಸ್ ಟು ಸೇವ್ ದೇರ್ ಸೋಲ್, ಸೆಕೆಂಡ್ ಇಟ್ ಇಸ್ ಟು ಸೇವ್ ದ ಅದರ್ ಸೋಲ್ಸ್. ನಮ್ಮ ಆತ್ಮಗಳನ್ನು ಮೊದಲು ನಾವು ರಕ್ಷಿಸ್ಕೋಬೇಕು. ಎರಡನೇದು ಬೇರೆ ನಶಿಸುವಂತ ಆತ್ಮಗಳನ್ನು ರಕ್ಷಿಸೋದೇ ನಮ್ಮ ಕರ್ತವ್ಯ. ಆರ್ ವಿ ಡೂಯಿಂಗ್ ಇಟ್? ಯೇಸು ಸ್ವಾಮಿ ನಮ್ಮನ್ನು ಕಳಿಸ್ತಾ ಇದ್ದೇವೆ, ಅದ್ರ ಹೋಗ್ತಾ ಇದೀವ? ಸುವಾರ್ತೆ ಇಲ್ಲದಂತ ಊರುಗಳಿಗೆ ಹೋಗ್ತಾ ಇದೀವ? ಸುವಾರ್ತೆ ಮುಟ್ಟದಂತ ಜನರಿಗೆ ಸುವಾರ್ತೆನ ಸಾಕ್ತಾ ಇದೀವ? ಅದ್ರ ಹೆದರ್ತಾ ಇದೀವ? ಬಹಳ ಜನ ಹೆದರಿ ಸುವಾರ್ತೆ ಸಾಕ್ತಾ ಇಲ್ಲ. ಎಲ್ಲಿ ಸುವಾರ್ತೆ ಸಾರಿದ್ರೆ ನನಗೆ ಹೊಡಿತಾರೋ ಇಲ್ಲ ಬಡಿತಾರೋ ಇಲ್ಲ ವಿರೋಧಿಸ್ತಾರಂತ ಹಿಂಸರಿತಾರೆ. ಆದ್ರೆ ಸುವಾರ್ತೆ ಸಾರೋದೇ ನಮ್ಮ ಕೆಲಸ. ಅದನ್ನ ಸಾರದಿರ್ಲಿಕ್ಕೆ ನಮ್ಗೆ ಆಗೋದೇ ಇಲ್ಲ. ಸಾರ್ಬೇಕು, ಆ ಜವಾಬ್ದಾರಿ. ಸೊ ಯೇಸು ಸ್ವಾಮಿ ಹೇಳಿದ್ದು ತೀರಿತು ಅಂತ ಹೇಳೋ ಉದ್ದೇಶ ಏನಂದ್ರೆ,
ತಂದೆಯಾದ ದೇವರು ಯೇಸು ಸ್ವಾಮಿ ಕೊಟ್ಟಂತ ಕೆಲಸವನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿ ನೆರವೇರಿಸಿದ, ಪರಲೋಕ ರಾಜ್ಯದಲ್ಲಿ ಸೇರಿಸಲ್ಪಟ್ಟ. ಈ ಲೋಕದಲ್ಲಿ ನೆರವೇರಿಸಿದ್ದಕ್ಕೆ ಏನಾಯ್ತು ಗೊತ್ತಾ? ಆತನಿಗೆ ಎಲ್ಲಿ ಕೂತಿದ್ದಾನೆ? ಎಲ್ಲಿ ಕೂತಿದ್ದಾನೆ? ತಂದೆಯ ಬಲಪಾರ್ಶ್ವದಲ್ಲಿ ಹೇಗೆ ಕೂತಿದ್ದಾನೋ, ಜಯ ಹೊಂದುವ ಪ್ರತಿಯೊಬ್ಬರನ್ನು ಕೂಡ ದೇವರೇ ಕಂಡ ಎಲ್ಲಿ ಕೊಡಿಸ್ತೀನಂತ ಅಲ್ಲೇ. ಸೊ ವಿ ಶುಡ್ ಆಲ್ಸೋ ಲಿವ್ ಲೈಕ್ ಜೀಸಸ್. ಡು ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್? ಕ್ರಿಸ್ತನ ಹೊಂದಿದಂತಹ ಮನಸ್ಸು ಆತ್ಮನ ರಕ್ಷಿಸಬೇಕು, ಸುವಾರ್ತೆ ಸಾರಬೇಕು, ಪರಿಶುದ್ಧವಾಗಿ ಬದಕಬೇಕು ಅನ್ನೋ ಮನಸ್ಸು ನಮ್ಮಲ್ಲಿ ಇದೆಯಾ? ಒಂದ್ಸಲ ಪರೀಕ್ಷೆ ಮಾಡ್ಕೊಂಡು. ಕಡೆ ಮಾತು ಈಗ ಬಂದ್ರೆ, ಕಡೆ ಮಾತು ಮತ್ತಾಯ ಸುವಾರ್ತೆ 27 50 ನಿಮಿಷ. ಮತ್ತಾಯ ಸುವಾರ್ತೆ 27 50 ನಿಮಿಷ. ಯೇಸು ಮಹಾಧ್ವನಿಯಿಂದ ಕೂಗಿ ತನ್ನ ಪ್ರಾಣವನ್ನು ಬಿಟ್ಟು, ಕಳೆದಾಗ ಹೇಳಿದಂತಂದ್ರೆ ತನ್ನ ಆತ್ಮವನ್ನು, ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ತನ್ನ ಆತ್ಮವನ್ನು ಯಾರಿಗೆ ಒಪ್ಪಿಸ್ಕೊಟ್ಟ? ತಂದೆಗೆ ಒಪ್ಪಿಸ್ಕೊಟ್ಟ. He committed his soul to the Father. ನಾವು ಸರಿ ಏಷ್ಯನ್ ಗ್ರಂಥ 56ನೇ ವಚನ ನೋಡಿದ್ರೆ ಯೇಸು ಸ್ವಾಮಿ ಏನೇನು ಕೊಟ್ಟ ನಮಗೆ ಕಾಣಿಸುತ್ತೆ. ಏಷ್ಯನ್ ಗ್ರಂಥ 56ನೇ ವಚನ. ಹೊಡೆಯೋರಿಗೆ ಏನ್ ಕೊಟ್ಟ? ಬೆನ್ನು ಕೊಟ್ಟ. ಹಾ, ಗಡ್ಡವನ್ನು ಒಡ್ಡಿದನು. ಉಗುಳುವುದಕ್ಕೆ, ಅವಮಾನಕ್ಕೆ ನನ್ನ ಮುಖವನ್ನು ಮರೆಮಾಡಲಿಲ್ಲ. ಕರ್ತನಾದ ಯೆಹೋವನು ಸಾಕು. ಇಲ್ಲಿ ನೋಡ್ತಾ ಇದ್ರೆ ತನ್ನ ಮುಖವನ್ನು ಉಗುಳ್ಲಿಕ್ಕೆ ಕೊಟ್ಟ, ತನ್ನ ಬೆನ್ನನ್ನು ಕೊಟ್ಟ, ಆತನು ತನ್ನ ರಕ್ತವನ್ನು ಪಾಪಿಗಳಿಗಾಗಿ ಕೊಟ್ಟ, ತನ್ನ ವಸ್ತ್ರಗಳನ್ನ ಸೈನಿಕರಿಗೆ ಕೊಟ್ಟ, ತನ್ನ ಕೈ ಕಾಲುಗಳನ್ನ ಮಳೆ ಹೊಡಿಲಿಕ್ಕೆ ಕೊಟ್ಟ, ತಾನು ಮರಣ ಹೊಂದಿದ ಮೇಲೆ ತನ್ನ ದೇಹವನ್ನು ಅರಿಮಂತೆ ಯೋಸೆಫನಿಗೆ ಕೊಟ್ಟ. ಈಗ ಯೇಸು ಸ್ವಾಮಿ ಕಡೆ ಕೊಡ್ಲಿಕ್ಕೆ ಏನು ಉಳಿದಿಲ್ಲ. ಉಳಿದಿರೋದು ಒಂದೇ ತನ್ನ ಆತ್ಮವನ್ನು. ಅದನ್ನ ಯಾರಿಗೆ? ಆತ್ಮಗಳಿಗೆ ತಂದೆಯಾದ ದೇವರಿಗೆ ಒಪ್ಪಿಸ್ಕೊಟ್ಟ. ಅಲ್ಲೆಲೂಯ. ಆತ್ಮಗಳಿಗೆ ತಂದೆಯಾಗಿರುವ ದೇವರಿಗೆ ಒಪ್ಪಿಸ್ಕೊಟ್ಟ. ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಹಾಗೆ ಇನ್ನೊಬ್ರು ಒಪ್ಪಿಸ್ಕೊಟ್ರು. ಅವರಾದ್ರೆ ಸ್ಟೆಫನ್ ಕೂಡ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸ್ಕೊಟ್ಟ. ಒಂದು ದಿನ ಬರುತ್ತೆ ಮಕ್ಕಳು. ರೋಮ 14ನೇ ಬರೆದಿರೋ ಪ್ರಕಾರ, ರೋಮ 14ನೇ 12ನೇ ವಚನ ಮುಗಿಸ್ಕೊಂಡಾಗ ರೋಮ ಬರೆದವ್ರು ಬರ್ತಾರಿಗೆ 14ನೇ 12ನೇ ವಚನ 14 12. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ದೇವರ ಮುಂದೆ ಉತ್ತರ ಕೊಡುವಂತ ಸಮಯ ಬರುತ್ತೆ. ನಾವೆಲ್ಲರೂ ಸಿದ್ಧವಾಗಿದ್ದೀವ. ಯೇಸು ಸ್ವಾಮಿ ಹೇಗೆ ತನ್ನ ಆತ್ಮವನ್ನು ಒಪ್ಪಿಸ್ಕೊಟ್ನೋ ಹಾಗೆ ಒಂದು ದಿನ ನಿನ್ನ ಆತ್ಮವನ್ನು, ನನ್ನ ಆತ್ಮವನ್ನು ದೇವರ ಮುಂದೆ ಒಪ್ಪಿಸ್ಕೊಡುವಂತ ಸಮಯ ಬರ್ತಾ ಇದೆ. ಆ ಸಮಯ ಬಂದಾಗ ದೇವರು ಸ್ವೀಕರಿಸುವಂತ ರೀತಿಯಲ್ಲಿ ನಮ್ಮ ಆತ್ಮ ಇದೆಯಾ? ದೇವರು ಅಂಗೀಕರಿಸುವಂತ ರೀತಿಯಲ್ಲಿ ಪಾಪವಿಲ್ಲದೆ, ದೋಷವಿಲ್ಲದೆ, ಕಲ್ಮಶವಿಲ್ಲದೆ ನಮ್ಮ ಆತ್ಮವನ್ನು ನಾವು ಕಾಪಾಡಿಕೊಂಡಿದ್ದೇವ? ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋಣ. ಒಂದಿನ ದೇವರು ಬಂದಾಗ ನಮ್ಮ ಆತ್ಮದ ಲೆಕ್ಕ ಕೇಳ್ತಾನೆ. ಆತ್ಮ ದೇವರು ಸ್ವೀಕರಿಸುವಂತ ಸ್ಥಿತಿಯಲ್ಲಿ ಇದೆಯಾ? ಇಲ್ಲ ಪಾಪದಿಂದ ತುಂಬಿಸಲ್ಪಟ್ಟಿದೆ, ಈ ಐಹಿಕ ಲೋಕದ ವಿಚಾರಗಳಿಂದ ತುಂಬಿಸಲ್ಪಟ್ಟಿದೆ. ಒಂದ್ಸಲ ಯೋಚನೆ ಮಾಡುತ್ತೆ. ಒಂದ್ ವೇಳೆ ನಮ್ಮ ಆತ್ಮ ಇನ್ನೂ ಸಿದ್ಧವಾಗಿಲ್ವಾ? ಕರ್ತನಿಗೆ ನಮ್ಮನ್ನ ನಾವು ಏನ್ ಮಾಡ್ಬೇಕು? ಈ ಶುಭ ಶುಕ್ರವಾರ ದಿನ ಕರ್ತನ ಮುಂದೆ ನಾವು ಬೇಡಿಕೊಳ್ಬೇಕು. ದೇವರೇ ನನ್ನನ್ನು ಕ್ಷಮಿಸಿ, ನನ್ನನ್ನು ತೊಳೆದು ಪರಿಶುದ್ಧಪಡಿಸು. ಯೇಸು ಸ್ವಾಮಿ ತನ್ನ ಆತ್ಮವನ್ನು ಹೇಗೆ ಒಪ್ಪಿಸ್ಕೊಟ್ಟ ಗೊತ್ತಾ? ಇಬ್ರಿದವರ ಪತ್ರಿಕೆ 9ನೇ 14ನೇ ವಚನ. ಇಬ್ರಿದವರ ಪತ್ರಿಕೆ 9ನೇ 14ನೇ ವಚನ. ಇಬ್ರಿದವರ ಪತ್ರಿಕೆ 9ನೇ 14ನೇ ವಚನ. ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡು, ಹೇಗೆ ಸಮರ್ಪಿಸಿಕೊಂಡ? ನಿರ್ದೋಷಿಯನ್ನಾಗಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ, ತಿರುಗಿ 2ನೇ ಬರೋಣದಲ್ಲಿ ಬಂದಾಗ, ನೀವು ನಾನು ನಮ್ಮ ಆತ್ಮಗಳು ನಿರ್ದೋಷವಾಗಿ ದೇವರ ಮುಂದೆ ಕಾಣಿಸ್ತಾ ಇದ್ದಾವೆ. ನಾವು ಪರಿಶುದ್ಧವಾಗಿ ದೇವರ ಮುಂದೆ ಕಾಣಿಸ್ತಾ ಇದ್ದೇವೆ. ದೋಷವಿಲ್ಲದವರಾಗಿ ನಾವು ಕಾಣಿಸ್ತಾ ಇದ್ದೇವೆ. ಈ ಶುಭ ಶುಕ್ರವಾರ ದಿನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆತನ ಮರಣ ಹೊಂದಿದ ಕಾರಣವೇನೆಂದ್ರೆ ನಿನ್ನನ್ನು ನನ್ನನ್ನು ಶುದ್ಧೀಕರಿಸಲಿಕ್ಕೆ, ನಮ್ಮಲ್ಲಿರುವಂತಹ ದೋಷ ಕಲ್ಮಶವನ್ನು ತೊಳೆದಾಕ್ಲಿಕ್ಕೆ. ಆತನ ಕಡೆಗೆ ನೋಡಿ ನಾವು ಶಿಲುಬೆಯಲ್ಲಿ ಆತನ ಹೊಂದಿದಂತ ಮರಣವನ್ನು ನೋಡಿ ನಾವು ಮಾಡುವಂತ ಕೆಟ್ಟ ಆಲೋಚನೆಗಳಿಗಾಗಿ ಆತನ ತಲೆ ಮೇಲೆ ಮುಳ್ಳಿನ ಕಿರೀಟ ಇಡಲ್ಪಡುತ್ತೆ. ನಾವು ಮಾಡುವಂತ ಕೆಟ್ಟ ಕೆಲಸಗಳಿಗಾಗಿ ಆತನ ಕೈಗಳಿಗೆ ಮಳೆ ಹೊಳೆಯಲ್ಪಡುತ್ತೆ. ನಾವು ನಡೆಯುವಂತ ಕೆಟ್ಟ ನಡತೆಗಾಗಿ ಆತನ ಕಾಲುಗಳಿಗೆ ಮಳೆ ಹೊಳೆಯಲ್ಪಡುತ್ತೆ. ನಾವು ಮಾಡುವಂತ ಎಲ್ಲಾ ಪಾಪಗಳಿಗಾಗಿ ಆತನ ಶಿಲುಬೆಯಲ್ಲಿ ಮರಣ ಹೊಂದಿದ, ತಾನು ರಕ್ತ ಸುರಿಸಿದವನು. ಈ ಶುಭ ಶುಕ್ರವಾರ ದಿನ ದೇವರೇ ನೀನು ಹೊಂದಿದಂತ ಆ ಮನಸ್ಸು ನಾನು ಹೊಂದುವಂತೆ ಕೃಪೆಯನ್ನು ದಯಪಾಲಿಸು ಅಂತ ಹೇಳ್ಕೋ.
ಕಡೆಯದಾಗಿ ಒಂದು ವಚನವನ್ನು ನಾವು ಮುಗಿಸ್ಕೊಳ್ಳೋಣ. ಪೇತ್ರ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಪೇತ್ರ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಬೇಕು. ಯಾರಿಗೆ ಒಪ್ಪಿಸ್ಕೊಳ್ಬೇಕು? ನಮ್ಮ ಆತ್ಮಗಳನ್ನ ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಂದು ದಿನ ಒಪ್ಪಿಸ್ಕೊಳ್ಬೇಕು. ಆದ್ರೆ ಒಪ್ಪಿಸ್ಕೊಳ್ತಾ ಇದ್ದೀವಿ, ಆದ್ರೆ ಆ ಆತ್ಮ ಶುದ್ಧವಾಗಿದೆಯಾ? ಆ ಆತ್ಮ ಸಿದ್ಧವಾಗಿದೆಯಾ? ಒಂದ್ಸಲ ಯೋಚನೆ ಮಾಡಿ. ನಮ್ಮ ಆತ್ಮಗಳನ್ನ ಸಮರ್ಪಿಸುವಂತ ಸಮಯ ಬರುತ್ತೆ. ಕ್ರಿಸ್ತೇಸನ್ನು ಹೊಂದಿದಂತ ಮನಸ್ಸು ನಾವು ಹೊಂದಿರೋಣ. ಮೊದಲನೇ ಮಾತಿಂದ ನಾವು ಕಲ್ತಿರುವಂತದ್ದು ಕ್ರಿಸ್ತನ ಹಾಗೆ ನಾವು ಕ್ಷಮಿಸ್ತಾ ಇದೀವ. ಎರಡನೇ ಮಾತಿನ ತರ ಕ್ರಿಸ್ತನ ಹಾಗೆ ನಾವು ಆತ್ಮಗಳನ್ನ ರಕ್ಷಿಸ್ತಾ ಇದೀವ. ಆ ಕಳ್ಳನ ಹಾಗೆ ನಮಗೆ ನಂಬುವಂತ ಸ್ಥಿತಿ ಇಲ್ಲದಿರುವಾಗಲೂ ನಂಬುವಂತ ನಂಬಿಕೆ ನಮ್ಮಲ್ಲಿ ಇದೆಯಾ? ಮೂರನೇದು, ಕುಟುಂಬದ ಕಡೆ ನಮಗೆ ಜವಾಬ್ದಾರಿ ಇದೆಯಾ? ಪ್ರೀತಿ ಇದೆಯಾ? ಮರಿಯಳ ಹಾಗೆ ಕ್ರಿಸ್ತನಿಗಾಗಿ ನಾವು ಹಿಂಸೆಗಳನ್ನ, ಅವಮಾನಗಳನ್ನ, ನೋವನ್ನ ತಡ್ಕೊಳ್ಳುವಂತ ನಮಗೆ ಆ ಮನಸ್ಸಿದೆಯಾ? ನಾಲ್ಕನೇ ಮಾತಿನ ಪ್ರಕಾರ ದೇವರ ನಮ್ಮನ್ನ ಪರೀಕ್ಷಿಸುವಾಗ ದೃಢವಾದ ನಂಬಿಕೆನ ಹೊಂದಿದವರು ಆಗಿದ್ದೇವ? ಐದೋ ಮಾತಿನ ಪ್ರಕಾರ ಶಾಸ್ತ್ರಗಳನ್ನು ಹೇಗೆ ಅದನ್ನ ನೆರವೇರಿಸಲಿಕ್ಕೆ ನೀರಡಿಕಾಯ್ತು ಅಂತ ಹೇಳಿದ್ನೋ ಹಾಗೆ ನಾವು ಕೂಡ ದೇವರ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸಲಿಕ್ಕೆ ದೃಢ ಮನಸ್ಸುಳ್ಳವರಾಗಿದ್ದವರು ಕ್ರಿಸ್ತನ ಹಾಗೆ. ಆರನೇ ಮಾತಿನ ಪ್ರಕಾರ ಕ್ರಿಸ್ತನ ಈ ಲೋಕದಲ್ಲಿ ಇದ್ದಾಗ ತನ್ನ ತಂದೆಯಾದ ದೇವರು ಕೊಟ್ಟಂತ ಕೆಲಸಗಳನ್ನ ಮುಗಿಸಿ ಹೇಗೆ ಸಮಾಪ್ತವಾಯ್ತು ಅಂತ ಹೇಳಿದ್ನೋ ಹಾಗೆ ನಾನು ಈ ಲೋಕದ ಬಿಡೋಷ್ಟರಲ್ಲಿ ನಮಗೆ ದೇವರು ಕೊಟ್ಟಂತ ಸುವಾರ್ತೆ ಸಾರುವಂತ ಕೆಲಸ, ಆತ್ಮನ ರಕ್ಷಿಸುವಂತ ಕೆಲಸ, ನಮ್ಮ ಕುಟುಂಬದವರನ್ನ ರಕ್ಷಿಸುವಂತ ಕೆಲಸ, ಬಂಧು ಮಿತ್ರರ ರಕ್ಷಿಸುವಂತ ಕೆಲಸ, ಸಮಾಜದಲ್ಲಿರುವಂತ ರಕ್ಷಿಸುವ ಕೆಲಸ ಮಾಡಿ ನಾವು ನಮ್ಮ ಆತ್ಮವನ್ನು ಒಪ್ಪಿಸೋದಕ್ಕೆ ಸಿದ್ಧವಾಗಿದ್ದೀವ. ಕಡೆದಾಗಿ ಹೇಗೆ ಯೇಸು ಸ್ವಾಮಿ ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸ್ಕೊಟ್ನೋ ಹಾಗೆ ನಮ್ಮ ಆತ್ಮಗಳಿಗೆ ತಂದೆಯಾದಂತ ದೇವರಿಗೆ ಒಪ್ಪಿಸ್ಕೊಡ್ಲಿಕ್ಕೆ ಸಿದ್ಧರಾಗಿದೆ. ಈ ಶುಕ್ರವಾರ ದಿನ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಕೇವಲ ಕ್ರಿಸ್ತ ನೋಡೋದಷ್ಟಲ್ಲ, ಆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇದೆಯಾ ಅಂತ ಒಂದ್ಸಲ ಪರೀಕ್ಷೆ ಮಾಡಿಕೊಂಡು ನಮ್ಮನ್ನ ನಾವು ಮಾರ್ಪಡಿಸಿಕೊಂಡು ದೇವರ ಮುಂದೆ ಪರಿಶುದ್ಧಪಡಿಸಿಕೊಂಡು ಕ್ರಿಸ್ತನ ಹಾಗೆ ಲೋಕದಲ್ಲಿ ಬದುಕೋಣ. ನಾವು ವಿ ಶುಡ್ ಬಿ ಅ ವಾಕಿಂಗ್ ಬೈಬಲ್. ನಿಮ್ಮನ್ನು ನೋಡಿದಾಗ ಜನರು ಕ್ರಿಸ್ತನನ್ನ ಕಾಣುವಂತೆ ಬದುಕ್ರಿ. ಆವಾಗ ನೀವೇನ್ ಕಾಣ್ತಿರುವಂತ ಪರಲೋಕದಲ್ಲಿ ಹೇಗೆ ಯೇಸು ಸ್ವಾಮಿ ಶಿಲುಬೆ ಮರಣದ ನಂತರ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದಾನೋ ಹಾಗೆ ನೀವು ನಾವು ಕೂಡ ಒಂದು ವೇಳೆ ಕ್ರಿಸ್ತನ ಹಾಗೆ ಬದುಕಿದ್ರೆ ಅದೇ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಇರ್ತೈತೆ. ಹಾಗೆ ಬದುಕಿರುವಂತೆ ಕರ್ತ ನಮ್ಮನ್ನು ಆಶೀರ್ವದಿಸಿ ಈ ಒಂದು ಪ್ರತ್ಯೇಕ ದಿನದಲ್ಲಿ ನನ್ನನ್ನ ನಿಮ್ಮ ಮಧ್ಯದಲ್ಲಿ ಕರ್ತ ವಾಕ್ಯವನ್ನು ಹಂಚಿಕೊಳ್ಳುತ್ತೆ ಆಹ್ವಾನಿಸಿದಂತ ಸಭಾಪಾಲಕರಿಗೂ ಕರ್ತ ನಮ್ಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಆಗ ಸಭೆ ಚೇರ್ಮನ್, ಪ್ರೆಸಿಡೆಂಟ್, ಸೆಕ್ರೆಟರಿ ಯಾರ್ಯಾರಿದ್ದಾರೋ ಎಲ್ಲ ಸಭೆ ಹಿರಿಯರಿಗೂ, ಆಮೇಲೆ ಇಷ್ಟೊಂದು ದೇವರ ವಾಕ್ಯಗಳನ್ನ ತಾಳ್ಮೆಯಿಂದ ಕೇಳಿದ್ದ ನಿಮ್ಮೆಲ್ಲರಿಗೂ ಕರ್ತನಂತ ಯೇಸುವಿನ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನಿಗೆ ಆಶೀರ್ವದಿಸಿ.